ಎಲ್ಲರಿಗೂ ಆ, ನಮಸ್ಕಾರ. ಈಗ ವೀರಶೈವ ಲಿಂಗಾಯತ ಚರಿತೆಗೆ ಹಿನ್ನೆಲೆಯಾಗಿ ನಾನು ಆಗಮೋಕ್ತ ಶೈವ ಉಪಪ್ರಭೇದಗಳ ಚರಿತೆ ಒಂದು ಮತ್ತು ಶಾಸನೋಕ್ತ ಮಹಾಶೈವ ಶಾಖೆಗಳ ಚರಿತೆ ಇನ್ನೊಂದು, ಈ ಎರಡನ್ನು ನಾನು ಚರ್ಚಿಸ್ತಾ ಬಂದಿದ್ದೇನೆ. ಈಗ ಕಳೆದ 2 ವಿಡಿಯೋಗಳಿಂದ ಮುಂದುವರಿಕೆಯ ಚರ್ಚೆಯಾಗಿ ಶಾಸನೋಕ್ತ ಶೈವ ಮಹಾಶಾಖೆಗಳ ಚರ್ಚೆಯ ಒಂದು ಕೊನೆಯ ಹಂತ ಇದು. ಇಲ್ಲಿ ವಿದ್ವಾಂಸರಾದ ಡಾಕ್ಟರ್ ಎಂ ಕಲಬುರ್ಗಿಯವರು ಈ ವಿಷಯದಲ್ಲಿ ಅಂದರೆ ಈ ಶೈವ ಮಹಾಶಾಖೆಗಳ ವರ್ಗೀಕರಣ, ವಿಶ್ಲೇಷಣೆ, ವಿಭೇದೀಕರಣ ಮಾಡುವುದರಲ್ಲಿ ಅವರು ಎದುರಿಸಿರ್ತಕ್ಕಂಥ ಕೆಲವು ಬಿಕ್ಕಟ್ಟುಗಳು ಮತ್ತು ಅವರು ಸೃಷ್ಟಿಸಿರ್ತಕ್ಕಂಥ ಕೆಲವು ಗೊಂದಲಗಳು, ಗೋಜಲಗಳು, ಇವುಗಳನ್ನು ಪರಾಮರ್ಶೆ ಮಾಡ್ತಾ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದು ಈ ವಿಷಯದ ಚರ್ಚೆಯನ್ನು ಕೊನೆಗೊಳಿಸ್ತಕ್ಕಂಥದ್ದು ಇಲ್ಲಿಯ ಪ್ರಮುಖ ಉದ್ದೇಶ. ಈಗಾಗಲೇ ಡಾಕ್ಟರ್ ಕಲಬುರ್ಗಿಯವರ ಪ್ರಕಾರ ಪ್ರಾಚೀನ ಕರ್ನಾಟಕದಲ್ಲಿ ನಕುಲೀಶ, ಅಲ್ಲಿ ಬ್ರಾಕೆಟ್ನಲ್ಲಿ ಅವರು ಕಾಳಾಮುಖ ಅಂತ ಬರೀತಾರೆ, ಪಾಶುಪತ, ಮಹಾರಥಿ ಅಂದರೆ ಬ್ರಾಕೆಟ್ನಲ್ಲಿ ಸೋಮ ಅಂತ ಬರೀತಾರೆ, ಆಮೇಲೆ ಶೈವ ಬ್ರಾಕೆಟ್ನಲ್ಲಿ ಶ್ರೋತ್ರಿಯ ಅಂತ ಬರೀತಾರೆ. ಹೀಗೆ 4 ಶೈವ ಸಂಪ್ರದಾಯಗಳು ಪ್ರಸಿದ್ಧವಾಗಿದ್ದವು. ಇವುಗಳಲ್ಲಿ ಸುಪ್ರಸಿದ್ಧವಾದವು ನಕುಲೀಶ ಶೈವ ಮತ್ತು ಪಾಶುಪತ ಶೈವ ಅಂತ ಹೇಳಿ ಮಾರ್ಗ 4 ಪುಟ 322 ಅವರು ಕಾಳಾಮುಖ ಮತ್ತು ಲಾಕುಳ ಇವುಗಳನ್ನು ಸ್ವತಂತ್ರವಾಗಿ ಹೆಸರಿಸಿಲ್ಲದಿರುವುದು ಗಮನಾರ್ಹ. ಇಲ್ಲಿ ಅವರ ಈ ಮೇಲಿನ ಪಟ್ಟಿಯಲ್ಲಿರುವ ಪಂಥಗಳೆಲ್ಲ ಸ್ವತಂತ್ರವಾದವು. ಅದರಲ್ಲೂ ಮುಖ್ಯವಾಗಿ ನಕುಲೀಶ ಮತ್ತು ಪಾಶುಪತ ಇವು ಸ್ವತಂತ್ರವಾದ 2 ಭಿನ್ನ ಸಂಪ್ರದಾಯಗಳೆಂಬುದು ಅವರ ಉಲ್ಲೇಖಿತ ಕೃತಿಯಲ್ಲಿ ಹಲವಾರು ಕಡೆ ಸ್ಫುಟವಾಗಿ ವ್ಯಕ್ತವಾಗಿದೆ. ಉದಾಹರಣೆಗೆ, 1. ಮೇಲೆ ಹೇಳಿದ 4 ಶೈವಗಳಲ್ಲಿ ನಕುಲೀಶ, ಪಾಶುಪತಗಳ ಸಿದ್ಧಾಂತದ ವ್ಯತ್ಯಾಸ ಶಾಸನಗಳಿಂದ ಸ್ಪಷ್ಟವಾಗುವುದಿಲ್ಲ. ನಕುಲೀಶರದು ಶಕ್ತಿಪರ್ಷೆ, ಪಾಶುಪತರದು ಸಿಂಹಪರ್ಷೆ. ಸಿಂಹಪರ್ಷೆಯಲ್ಲಿ ಅಭಿನವ ಪಾಶುಪತ ಎಂಬ ಉಪಶಾಖೆ ಬೆಳೆದಿದ್ದಿತು ಅಂತೇಳಿ ಪುಟ 305-6 ಅದೇ ಮಾರ್ಗ 4. ಇಲ್ಲಿ 2ನೇ ಪಾಯಿಂಟ್ ಏನಂದ್ರೆ, ಸೋಮ ಸಿದ್ಧಾಂತಿಗಳ ಬಗ್ಗೆ ಕಲಬುರ್ಗಿಯವರು ಬರೆಯುತ್ತಾ, ಕಾಪಾಲಿಕರ ಪರಿಷ್ಕೃತ ರೂಪವಾಗಿರುವ ಇವರನ್ನು ಮೇಲೆ ಹೇಳಿದ ಶಕ್ತಿಪರ್ಷೆಯ ನಕುಲೀಶ, ಸಿಂಹಪರ್ಷೆಯ ಪಾಶುಪತಗಳಿಂದ ಪ್ರತ್ಯೇಕಿಸಿ ವಿವೇಚಿಸುವುದೇ ನ್ಯಾಯಯುತವಾದುದು ಅಂತೇಳಿ 308ನೇ ಪುಟ ಅದೇ ಮಾರ್ಗದಲ್ಲಿ ಬರೀತಾರೆ. ಅವರ ಈ ವರ್ಗೀಕರಣದಲ್ಲಿನ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುವ ಮೊದಲು ಮೇಲೆ ಹೆಸರಿಸಲ್ಪಟ್ಟ ಶೈವ ಶಾಖೆಗಳ ಬಗ್ಗೆ ಅವರು ಹೊಂದಿದ ಅಭಿಪ್ರಾಯಗಳನ್ನು ಸ್ಥೂಲವಾಗಿ ನಾವು ನೋಡೋಣ. 1. ನಕುಲೀಶ ಶೈವದಲ್ಲಿ ಅ ಶಕ್ತಿಪರ್ಷೆಯ ಕಾಳಾಮುಖ, ಆ ಸಿಂಹಪರ್ಷೆಯ ಪಾಶುಪತ ಎಂಬೆರಡು ಶಾಖೆಗಳಿವೆ. ಈ ಸಿಂಹಪರ್ಷೆಯ ಪಾಶುಪತರಲ್ಲಿ ಅಭಿನವ ಪಾಶುಪತ ಎಂಬ ಉಪಶಾಖೆ ಇದೆ ಅನ್ನೋದು ಅವರ ಮೇಲಿನ ವರ್ಗೀಕರಣದಿಂದ ನಮಗೆ ಅರ್ಥವಾಗ್ತದೆ. 2ನೇದು, ಶಕ್ತಿಪರ್ಷೆಯ ನಕುಲೀಶ ಶೈವರು ಕಾಳಾಮುಖರು, ಅಲ್ಲಿ ಅಂದ್ರೆ ನಕುಲೀಶ ಶೈವರು ಅಂದ್ರೆ ಅವ್ರ ಪ್ರಕಾರ ಕಾಳಾಮುಖರು ಬ್ರಾಕೆಟ್ನಲ್ಲಿ ಇಟ್ಟಿದ್ದಾರೆ ಅವರು, ಅಂದ್ರೆ ಕಾಳಾಮುಖರು ಈಕ್ವಲ್ಸ್ ಟು ನಕುಲೀಶ ಶೈವರು ಅಂತ ಅರ್ಥ ಅವರ ಅರ್ಥದಲ್ಲಿ. ಆಮೇಲೆ ಈ ನಕುಲೀಶ ಶೈವರು ನೈಯಾಯಿಕರು, ಇವರು ದಕ್ಷಿಣ ಕರ್ನಾಟಕದಲ್ಲಿ ಪ್ರಮುಖ. ಇವರ ಮುಖ್ಯ ಕೇಂದ್ರ ಬಳ್ಳಿಗಾವೆ. ಸಿಂಹಪರ್ಷೆಯ ಪಾಶುಪತರು ವೈಶೇಷಿಕರು, ಇವರು ಉತ್ತರ ಕರ್ನಾಟಕದಲ್ಲಿ ಪ್ರಮುಖ. ಗುಲ್ಬರ್ಗಾ ಜಿಲ್ಲೆಯ ಮುದನೂರು ಇವರ ಕೇಂದ್ರ. ಸಿಂಹಪರ್ಷೆಯ ಮೂಲ ಹೆಸರು ಎಳಮೇಲ ಸಿಂಹಪರ್ಷೆ. ಇಂದಿಗೂ ಎಳಮೇಲಿಯಲ್ಲಿ ಅಂದರೆ ಸಿಂದಗಿ ತಾಲೂಕು ಇವರ ಪಶುಪತಿ ಹೆಸರಿನ ವೀರಶೈವ ಮಠವಿದೆ. ಪುಟ 245 ಅದೇ. ಇದಕ್ಕೆ ಬೆಂಬಲವಾಗಿ ಆಂಧ್ರದ ತಾಂಡೈಕೊಂಡ ಶಾಸನದಲ್ಲಿ ಸಿಂಹಪರ್ಷೆಯ ಮುನಿವಂಶಾವಳಿಯಲ್ಲಿ ಪಶುಪತಿ ಹೆಸರಿನ 3 ಯತಿಗಳು ಕಂಡುಬರುತ್ತಿದ್ದು, ಇಂತಹ ಹೆಸರು ಶಕ್ತಿಪರ್ಷೆಯಲ್ಲಿ ಕಾಣಸಿಗುವುದಿಲ್ಲ ಎಂದು ಅವರು ಅಲ್ಲಿಯೇ ಸೇರಿಸುತ್ತಾರೆ. ಶಕ್ತಿಪರ್ಷೆಯವರು ವಿಶೇಷವಾಗಿ ಶಿವಮೊಗ್ಗೆ, ಧಾರವಾಡ ಜಿಲ್ಲೆಗಳಿಗೆ ಸೀಮಿತ. ಸಿಂಹಪರ್ಷೆಯವರು ಉತ್ತರ ಕರ್ನಾಟಕ, ಮಹಾರಾಷ್ಟ್ರ,
ಆಂಧ್ರ ಪ್ರದೇಶಗಳ ಕೆಲವು ಭಾಗಗಳಿಗೆ ಸೀಮಿತ. ಸಿಂಹಪರ್ಷಿಯವರು ಶ್ರೀಶೈಲ ಪರ್ವತಾವಳಿಯವರು. ಶಕ್ತಿಪರ್ಷಿಯವರು ಬಹುಶಃ ಕೇದಾರ ಪರ್ವತಾವಳಿಯವರು. ಕಾಳಾಮುಖವೆನ್ನುವುದು ದೀಕ್ಷೆ, ಪಾಶುಪತವೆನ್ನುವುದು ವ್ರತ. ಶಕ್ತಿಪರ್ಷಿಯವರು ಕಾಳಾಮುಖ ದೀಕ್ಷೆಯನ್ನು, ಸಿಂಹಪರ್ಷಿಯವರು ಪಾಶುಪತ ವ್ರತವನ್ನು ಸ್ವೀಕರಿಸುತ್ತಿದ್ದರು ಅಂತ ಹೇಳಿ ಅದೇ ಮಾರ್ಗ 4 ಪುಟ 285ರಲ್ಲಿ ಅವರು ಬರೀತಾರೆ. ಅಂದ್ರೆ ಇಲ್ಲಿ ನಾವು ಒಂದು ವಿಷಯವನ್ನ ನಾವು ಸ್ಪಷ್ಟಪಡಿಸಿಕೊಳ್ಳೋಣ. ನೋಡಿ, ಅವರು ನಕುಲೀಶನನ್ನ ಅವರು ಕಾಳಾಮುಖ ಅಂದ್ರು. ಆಮೇಲೆ ಅದರೊಳಗೆ ಅವರು ಮುಂದೆ ಲಾಕುಳವನ್ನು ಹುಡುಕ್ತಾರೆ, ನಕುಲೀಶ ಅಂತ ಹೇಳಿ ಕಾಳಾಮುಖ. ಈ ನಕುಲೀಶನನ್ನ ಎದಕ್ಕೆ ಅವರು ತಂದು ಕಟ್ಟಿ ಹಾಕ್ತಾರೆ ಅಂತ ಹೇಳಿದ್ರೆ, ಶಕ್ತಿಪರ್ಷೆ ಇವರು ನೈಯಾಯಿಕರು, ಇವರು ದಕ್ಷಿಣ ಕರ್ನಾಟಕದಲ್ಲಿ ಪ್ರಮುಖ, ಬಳ್ಳಿಗಾವಿ ಇವರ ಕೇಂದ್ರ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಕಾಳಾಮುಖ ಲಾಕುಳಗಳನ್ನು ಸ್ವತಂತ್ರವಾಗಿ ಇವರು ಹೆಸರಿಸಿಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ಗಮನಿಸಬೇಕು. ಕಾಳಾಮುಖ ಈಕ್ವಲ್ಸ್ ಟು ಲಾಕುಳ ಈಕ್ವಲ್ಸ್ ಟು ನಕುಲೀಶ ಅನ್ನೋದು ಅವರ ಒಂದು ಸಮೀಕರಣ. ಇಲ್ಲಿ ಲಾಕುಳ, ಕಾಳಾಮುಖ, ಲಾಕುಳ, ನಕುಲೀಶ ಇವು ಒಂದೇ ಅಂತಕ್ಕಂಥದ್ದು ಅವರ ಪ್ರಸ್ತುತ ಚರ್ಚೆಯ ಒಂದು ಸಮೀಕರಣ. ಇನ್ನ ಪಾಶುಪತ ಏನ್ ಮಾಡ್ತಾರೆ, ಅದನ್ನ ಒಂದು ವ್ರತ ಅಂತ ಕರೀತಾರೆ, ಕಾಳಾಮುಖನ ಒಂದು ದೀಕ್ಷೆ ಅಂತ ಕರೀತಾರೆ. ಆಮೇಲೆ ಈ ವ್ರತ ಅಂತ ಕರೀತಕ್ಕಂಥ ಪಾಶುಪತವನ್ನ ಅವ್ರು ಏನಂತಾರೆ, ಅದಕ್ಕೆ ಸಿಂಹಪರ್ಷೆ ತಗೊಂಬಂದು ಕೂಡಿಸ್ತಾರೆ ಅವರು. ಇದು ಉತ್ತರ ಕರ್ನಾಟಕದಲ್ಲಿ ಪ್ರಮುಖ, ಅದರ ಕೇಂದ್ರ ಮುದನೂರು ಅಂತ ಹೇಳ್ತಾರೆ. ಆಮೇಲೆ ಈ ಸಿಂಹಪರ್ಷೆ ಪಾಶುಪತ ಏನಿದೆಯಲ್ಲ, ಇದರೊಳಗೆ ಅಭಿನವ ಪಾಶುಪತ ಹುಟ್ಕೊಂಡಿದೆ ಅಂತ ಇವರು ಹೇಳ್ತಾರೆ. ಇದನ್ನ ನಾವು ಇಲ್ಲಿ ಮುಖ್ಯವಾಗಿ ಗಮನಿಸ್ತಾ ಹೋಗ್ಬೇಕು. ಈಗ ಮುಂದುವರೆದು ಯಮನಿಯಮ ಅಷ್ಟಾಂಗ ಯೋಗ ಸಂಬಂಧಿ ಪ್ರಶಸ್ತಿ ಪಠ್ಯಗಳನ್ನು ಈ ಎರಡೂ ಶೈವಗಳಿಗೆ ಕಡ್ಡಾಯವಾಗಿ ಬಳಸುತ್ತಿದ್ದರು. ಇವರ ಜತೆಗೆ ಪರ್ಷೆ, ಆವಳಿ, ಸಂತತಿ, ದರ್ಶನ ಸಂಬಂಧಿ ವಿಶೇಷಣಗಳು ಹೀಗಿದ್ದು ಕೇವಲ ಪಾಶುಪತರಿಗೆ ಸಂಬಂಧಿಸಿರಬಹುದಾದ ನಿರ್ದಿಷ್ಟ ಪ್ರಶಸ್ತಿ ಪಠ್ಯ ಶಾಸನಗಳಲ್ಲಿ ಕ್ವಚಿತ್ತಾಗಿ ಹೀಗೆ ಕಂಡುಬರುತ್ತದೆ. ಯಮನಿಯಮಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನಧಾರಣ, ಜಪಸಮಾಧಿ ಸಂಪನ್ನರಪ್ಪ, ಪಾಶುಪತ ಯೋಗಾಚಾರ್ಯ, ಜ್ಞಾನರಾಶಿ, ವ್ಯಾಖ್ಯಾನ ದೇವರ ಅಂತೇಳಿ ಅವರು ಒಂದು ಬಾಗೇವಾಡಿ ಶಾಸನದ ಒಂದು ಉದಾಹರಣೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಹೆಚ್ಚಿನದಾಗಿ ಪಾಶುಪತ ಯೋಗಾಚಾರ್ಯರ್ ಎಂಬುದು ಸೇರಿಕೊಂಡುದು ಗಮನಾರ್ಹ ಎಂದೂ ಕೂಡ ಅವರು ಸೇರಿಸಿ ಶಕ್ತಿಪರ್ಷೆಯವರಿಗೆ ಮಾತ್ರ ಸಪ್ತಾಹತ್ತರಿ ಸ್ಥಾನಾಚಾರ್ಯ ಎಂಬ ವಿಶೇಷಣ ಬರುತ್ತದೆ ಎಂದು ಬರೆಯುತ್ತಾರೆ. ಕಲಬುರ್ಗಿಯವರು ಕೇವಲ ಪಾಶುಪತರಿಗೆ ಎಂದು ಹೇಳಿರುವಲ್ಲಿ ಅವರು ಸಿಂಹಪರ್ಷೆಯ ನಕುಲೀಶ ಶೈವ ಅರ್ಥಾತ್ ಲಾಕುಳವನ್ನೇ ಸೂಚಿಸುತ್ತಿರುವುದು ಸ್ಪಷ್ಟ. ಹಾಗಾಗಿ ಪಾಶುಪತ ಯೋಗಾಚಾರ್ಯರ್ ಎಂಬುದು ಈ ಲಾಕುಳರಿಗೆ ಸಂಬಂಧಿಸಿದ ಪ್ರಶಸ್ತಿ ಪಠ್ಯ ಎಂದು ಇಲ್ಲಿ ಅರ್ಥ. ಇದು ಸರಿಯೇ ಅಲ್ಲವೇ ಅಂತ ನಾವು ಮುಂದೆ ತಿಳ್ಕೊಳ್ಳೋಣ. ಈಗ ವಿಶ್ಲೇಷಣೆ ಏನಂದ್ರೆ, ಮೇಲಿನ ವರ್ಗೀಕರಣದಲ್ಲಿ ಲಾಕುಳವನ್ನು ಹೆಸರಿಸಿಲ್ಲವಾದರೂ ಸಿಂಹಪರ್ಷೆಯ ಪಾಶುಪತವೇ ಲಾಕುಳ ಎಂಬುದು ಅವರ ಅದೇ ಕೃತಿಯಲ್ಲಿ ಒಂದು ಕಡೆ ವ್ಯಕ್ತ, ಅವರು ಬೇರೊಂದು ಕಡೆ ಬರೆದಿದ್ದಾರೆ. ಅವರು ಲಾಕುಳ ಶೈವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕರ್ನಾಟಕದ ಸಿಂಹಪರ್ಷೆಯಂತೆ ದಕ್ಷಿಣ ಕರ್ನಾಟಕದಲ್ಲಿ ಶಕ್ತಿಪರ್ಷೆ ಅಸ್ತಿತ್ವದಲ್ಲಿದ್ದಿತು. ಶಕ್ತಿಪರ್ಷೆಯಲ್ಲಿ ಭುಜಂಗಾವಳಿ ಮತ್ತು ಪರ್ವತಾಮ್ನಾಯ ಎಂಬ 2 ಶಾಖೆಗಳಿದ್ದವು ಅಂತೇಳಿ ಅದೇ ಮಾರ್ಗ 4 ಪುಟ 292ರಲ್ಲಿ ಬರೆದಿದ್ದಾರೆ. ಆದ್ದರಿಂದ ಇಲ್ಲಿ ಸಿದ್ಧವಾಗುವುದೇನೆಂದರೆ, ಸಿಂಹಪರ್ಷೆಯ ಲಾಕುಳವೇ ಸಿಂಹಪರ್ಷೆಯ ಪಾಶುಪತ ಅಂತ ಅರ್ಥ ಆಯಿತು. ಹಾಗೆಯೇ ನಕುಲೀಶ ಶೈವ ಶಕ್ತಿಪರ್ಷೆಯ ಕಾಳಾಮುಖ ಮತ್ತು ಸಿಂಹಪರ್ಷೆಯ ಲಾಕುಳ ಎಂದು 2 ಶಾಖೆಗಳನ್ನು ಹೊಂದಿದ್ದು. ಈ ನಕುಲೀಶ ಶೈವ ಅಂತಕ್ಕಂಥದ್ದು ಶಕ್ತಿಪರ್ಷೆಯ ಕಾಳಾಮುಖ ಮತ್ತು ಸಿಂಹಪರ್ಷೆಯ ಲಾಕುಳ ಎಂದು 2 ಶಾಖೆಗಳನ್ನು ಹೊಂದಿದ್ದು, ಈ ಸಿಂಹಪರ್ಷೆಯ ಲಾಕುಳದೊಳಗೆ ಅಭಿನವ ಪಾಶುಪತವಿದೆ ಅಂತ ಅರ್ಥ ಆಯ್ತು. ನೋಡಿ, ಈಗ ಇದರ ರೇಖೆ ಹೆಂಗ್ ಶುರುವಾಗ್ತದೆ ಅಂದ್ರೆ, ಈಗ ನಕುಲೀಶ ಶೈವ ಇದನ್ನ ಕೇಂದ್ರವಾಗಿ ಇಟ್ಕೊಳ್ಳೋದು. ನಕುಲೀಶ ಶೈವದೊಳಗೆ ಬರ್ತಕ್ಕಂಥ ಉಪಶಾಖೆ ಯಾವ್ದಪ್ಪ ಅಂತ ಹೇಳಿದ್ರೆ ಶಕ್ತಿಪರ್ಷೆಯ ಕಾಳಾಮುಖ. ಅಂದ್ರೆ ಈ ಕಾಳಾಮುಖ ಅನ್ನೋದು ಅದು ನಕುಲೀಶ ಶೈವಕ್ಕೆ ಸೇರಿದ ಒಂದು ಶಾಖೆ ಅಂತ ಅರ್ಥ ಆಯ್ತು. ಆಮೇಲೆ ಇನ್ನೊಂದು ಸಿಂಹಪರ್ಷೆಯ ಲಾಕುಳ, ಇದು ಕೂಡ ನಕುಲೀಶ ಶೈವಕ್ಕೆ ಸೇರಿದ್ದಂತಾಯ್ತು. ಇವೆರಡರಲ್ಲಿ ಅದರಲ್ಲಿ ಈ ಸಿಂಹಪರ್ಷೆಯ ಲಾಕುಳದೊಳಗೆ ಅಭಿನವ ಪಾಶುಪತ ಹುಟ್ಟಿದೆ ಅಂತ ಅರ್ಥ ಆಯ್ತು. ನೋಡಿ, ಅವರ ಚರಿತ್ರೆ ಇದು. ನಕುಲೀಶ ಶೈವ
ಅದರ ಒಂದು ಶಾಖೆ ಶಕ್ತಿಪರ್ಷೆಯ ಕಾಳಾಮುಖ, ಅದರ ಇನ್ನೊಂದು ಶಾಖೆ ಸಿಂಹಪರ್ಷೆಯ ಲಾಕುಳ. ಈ ಸಿಂಹಪರ್ಷೆಯ ಶಾಖೆಯಿಂದಲೇ ಅಭಿನವ ಪಾಶುಪತ ಹುಟ್ಟಿತು ಅಂತ ಅರ್ಥ ಆಯ್ತು. ಶಕ್ತಿಪರ್ಷೆಯ ಕಾಲಾಮುಖರೊಳಗೆ ಭುಜಂಗಾವಳಿ ಮತ್ತು ಪರ್ವತಾವಳಿ ಎಂಬ 2 ಶಾಖೆಗಳಿವೆ ಅಂತ ಮತ್ತೆ ಮುಂದೆ ಹೇಳ್ತಾರೆ ಅವರು. ನೋಡಿ, ಶಕ್ತಿಪರ್ಷೆಯ ಕಾಳಾಮುಖದೊಳಗೆ ಭುಜಂಗಾವಳಿ ಮತ್ತು ಪರ್ವತಾವಳಿ ಎಂಬ 2 ಶಾಖೆಗಳಿವೆ ಅಂತ ಹೇಳ್ತಾರೆ. ಅಂದ್ರೆ ಈಗ ನಕುಲೀಶ ಶೈವದಿಂದಲೇ ಇವೆಲ್ಲವೂ ಆದವು. ನಕುಲೀಶ ಶೈವದಿಂದ ಪ್ರಧಾನ ಶಾಖೆಯಾಗಿ ಶಕ್ತಿಪರ್ಷೆಯ ಕಾಳಾಮುಖ, ಸಿಂಹಪರ್ಷೆಯ ಲಾಕುಳ ಆಯ್ತು. ಆಮೇಲೆ ಸಿಂಹಪರ್ಷೆಯ ಲಾಕುಳದೊಳಗೆ ಅಭಿನವ ಪಾಶುಪತ ಆಯಿತು. ಶಕ್ತಿಪರ್ಷೆಯ ಕಾಳಾಮುಖದೊಳಗೆ ಭುಜಂಗಾವಳಿ ಮತ್ತು ಪರ್ವತಾವಳಿ ಎಂಬ 2 ಶಾಖೆಗಳು ಮತ್ತೆ ಹುಟ್ಟಿದ್ವು. ಆಮೇಲೆ ಮತ್ತೆ ಅದರಿಂದ ಮುಂದೆ 3 ಕೋಣೆಯ ಸಂತತಿ ಇವರೊಳಗಿತ್ತು ಅಂತೇಳಿ ಪುಟ 290ರಲ್ಲಿ ಬರೀತಾರೆ. ನೋಡಿ, ಹೀಗೆ ಅವರು ನಕುಲೀಶ ಶೈವವನ್ನ ಕೇಂದ್ರವಾಗಿಟ್ಟುಕೊಂಡು ಮುಂದಿನ ಎಲ್ಲಾ ಶಾಖೆಗಳನ್ನ ಅವರು ಚಿತ್ರೀಕರಿಸ್ತಾ ಬರ್ತಾರೆ ಅವರು. ಹೀಗೆ ಒಂದು ತೀರ್ಮಾನ ನಾವು ಅಲ್ಲಿ ಕಂಡರು. ಶ್ರೋತ್ರಿಯ ಶೈವ ಪ್ರಶಸ್ತಿ ಪಠ್ಯ ಕುರಿತು ಚರ್ಚಿಸುವಾಗ ಲಾಕುಳ ಅಂದ್ರೆ ಬ್ರಾಕೆಟ್ನಲ್ಲಿ ಕಾಳಾಮುಖ ಅಂತ ಬರೀತಾರೆ, ಪಾಶುಪತ, ಆಮೇಲೆ ಮಹಾರತಿ ಶೈವಗಳೆಂಬ 4 ಪ್ರಕಾರಗಳಲ್ಲಿ ಬಹುಶಃ ಶ್ರೋತ್ರಿಯ ಶೈವವು ಆಂಧ್ರ ಪ್ರದೇಶದಿಂದ ಬಂದುದಾಗಿದೆ ಎಂದು ಬರೆದಿರುವಲ್ಲಿ ಪುಟ 287 ಅದೇ ಮಾರ್ಗ 4 ಅವರು ಈ ಮೊದಲು ಶಕ್ತಿಪರ್ಷೆಯ ನಕುಲೀಶ ಶೈವದೊಂದಿಗೆ ಗುರುತಿಸಿದ್ದ ಕಾಳಾಮುಖವನ್ನೀಗ ನೋಡಿ, ಮೊದಲಿಗೆ ಏನ್ ಮಾಡಿದ್ರು ಅವರು, ಶಕ್ತಿಪರ್ಷೆಯ ನಕುಲೀಶದೊಂದಿಗೆ ಗುರುತಿಸಿದ್ರು ಕಾಳಾಮುಖವನ್ನ. ಈಗ ಅದೇ ಕಾಳಾಮುಖವನ್ನ ಈಗ ಏನ್ ಮಾಡ್ತಾರೆ ಅವರು, ಸಿಂಹಪರ್ಷೆಯ ಲಾಕುಳಕ್ಕೆ ತಂದು ಕೂಡಿಸುತ್ತಾರೆ. ನೋಡಿ, ಇದು ಒಂದು ಗೊಂದಲ. ಇದರಿಂದ ಅರ್ಥವಾಗುವುದೇನೆಂದರೆ, ಕಾಳಾಮುಖ, ಲಾಕುಳ, ಪಾಶುಪತ ಇವುಗಳನ್ನು ಪ್ರತ್ಯೇಕಿಸಿ ನೋಡುವಲ್ಲಿ ಇವರು ಒಂದು ಸಮಸ್ಯೆಯನ್ನ, ಬಿಕ್ಕಟ್ಟನ್ನ ಎದುರಿಸಿದ್ದಾರೆ ಅಂತ ನಮಗೆ ಅರ್ಥ ಆಗ್ತದೆ. ಹಾಗಾಗಿ ಇಲ್ಲಿ ಒಂದು ಗೊಂದಲಕ್ಕೆ ಅವರು ಈಡಾಗಿದ್ದಾರೆ. ಒಂದು ಕಡೆ ಒಂದ್ಸಾರಿ ಹೋಗಿ ಕಾಳಾಮುಖವನ್ನ ಶಕ್ತಿಪರ್ಷೆಯ ನಕುಲೀಶ ಶೈವಕ್ಕೆ ಸೇರಿಸೋದು, ಇನ್ನೊಂದು ಕಡೆ ಸಿಂಹಪರ್ಷೆಯ ಲಾಕುಳಕ್ಕೆ ತಂದು ಕೂಡಿಸ್ತಕ್ಕಂಥದ್ದು. ಅದು ಕಾಳಾಮುಖ ಸ್ವತಂತ್ರವಾದ ಶೈವ ಭೇದವಾಗಿದ್ರು ಕೂಡ ಅದನ್ನು ಇನ್ನೊಂದಕ್ಕೆ ಸಬಾರ್ಡಿನೇಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರು ಮಾಡಿದ್ದಾರೆ. ಈಗ ಮುಂದೆ ನೋಡಿ, ಅವರು ಭಾವಿಸುವಂತೆ ಶ್ರೌತ್ರಿಯ ಅಥವಾ ಶ್ರೋತ್ರಿಯ ಶೈವದ ಮೂಲ ಆಂಧ್ರವಲ್ಲ. ಅವರು ಹೇಳ್ತಾರೆ ಆಂಧ್ರ ಅಂತ ಹೇಳ್ತಾರೆ, ಆಂಧ್ರವಲ್ಲ, ಅದು ಮಧ್ಯಪ್ರದೇಶದ ಅರಣಪಡ್ರ ಕದಂಬ ವಂಶಾನ್ವಯದ ಮತ್ತಮಯೂರ ಶಂಕಮಠ ಗುರು ಸಂತತಿ ಅದು. ಇದನ್ನ ನಾನು ಕರ್ನಾಟಕದ ಒಂದು ಶಾಸನೋಲ್ಲೇಖ ಸಹಿತ ನಾನು ತೋರಿಸಿದ್ದೀನಿ ಬೇರೆ ಕಡೆ, ಅದನ್ನ ಇಲ್ಲಿ ನಾನು ಪ್ರಸ್ತಾಪ ಮಾಡಲ್ಲ. ಅಂದ್ರೆ ಶ್ರೋತ್ರಿಯ ಶೈವದ ಮೂಲ ಎಲ್ಲಿದೆ ಅಂತ ಹೇಳಿದ್ರೆ, ಅವರು ಕಲಬುರ್ಗಿಯವರ ಪ್ರಕಾರ ಆಂಧ್ರ ಅಲ್ಲ, ಅದು ನಾನು ಹೇಳುವ ಪ್ರಕಾರ ಮಧ್ಯಪ್ರದೇಶದ ಅರಣಪಡ್ರ ಕದಂಬ ವಂಶಾನ್ವಯದ ಮತ್ತಮಯೂರ ಶಂಖಮಠ ಅದರ ಮೂಲ, ಅಲ್ಲಿ ಅದು ಉಟ್ಕೊಂಡಿದೆ ಅಂತ. ಈಗ ನಾನು ಇದೇ ಗ್ರಂಥದ ಶೈವ ಶಾಖಾ ಭೇದಗಳ ಚರಿತೆ ಅಧ್ಯಾಯದಲ್ಲಿ ಅಲ್ಲಿನ ಚರ್ಚೆಯ ಅಂತ್ಯದಲ್ಲಿ ಪ್ರಾಚೀನ ಕರ್ನಾಟಕದಲ್ಲಿದ್ದ ಶೈವ ಶಾಖೆಗಳು 4 ಅಥವಾ 5 ಎಂದು ನಾನು ತೀರ್ಮಾನಿಸಿದ್ದೇನೆ. ಅವು ಯಾವ್ಯಾವು ಮತ್ತು ಹೇಗೆ ಅಂತ ಹೇಳಿದ್ರೆ, ಮೊದಲು 1ನೇದು 4ರ ಭೇದ ಯಾವುದಪ್ಪ ಅಂದ್ರೆ ಶೈವ, ಪಾಶುಪತ, ಕಾಪಾಲಿಕ, ಲಾಕುಳ, ಇವು 4. ಇದು 4ರ ಭೇದ. ನೋಡಿ, ಇನ್ನೊಮ್ಮೆ ಹೇಳ್ತೀನಿ, ಶೈವ, ಪಾಶುಪತ, ಕಾಪಾಲಿಕ, ಲಾಕುಳ, ಇವು 4. ಇನ್ನು 5ನೇ ಭೇದ ಯಾವುದು ಅಂದ್ರೆ ಶೈವ, ಪಾಶುಪತ, ಕಾಪಾಲಿಕ, ಕಾಳಾಮುಖ, ಲಾಕುಳ, ಇಲ್ಲಿ 5. ಇವುಗಳಿಗೆ ಡಾಕ್ಟರ್ ಕಲಬುರ್ಗಿ ಅವರು ನೀಡುವ ಶೈವ ಶಾಖೆಗಳನ್ನ ಅಂದ್ರೆ ಮಹಾಶಾಖೆಗಳನ್ನ ನಾವು ಹೋಲಿಸೋಣ. ಕಲಬುರ್ಗಿ ಅವರು ಏನ್ ಹೇಳ್ತಾರೆ, ನಕುಲೀಶ ಅಂದು ಬ್ರಾಕೆಟ್ನಾಗೆ ಕಾಳಾಮುಖ ಅಂತ ಹೇಳ್ತಾರೆ, ಪಾಶುಪತ ಅಂತ ಬೇರೆ ಹೇಳ್ತಾರೆ, ಮಹಾರತಿ ಅಂದ್ರೆ ಅದನ್ನ ಬ್ರಾಕೆಟ್ನ ಸೋಮ ಅಂತ ಹೇಳ್ತಾರೆ, ಆಮೇಲೆ ಶೈವ ಅಂದ್ರೆ ಶ್ರೋತ್ರಿಯ ಅಂತ ಹೇಳ್ತಾರೆ ಅವರು. ಮಹಾರತಿ, ಸೋಮ ಅಂದ್ರೆ ಇದೇ ಕಾಪಾಲಿಕ ಅನ್ನೋದು, ಕಾಪಾಲಿಕವನ್ನ ಅವರು ಮಹಾರತಿ ಅಂತ ಗುರುತಿಸ್ತಾರೆ. ಪಾಶುಪತವನ್ನ ಇಂಡಿಪೆಂಡೆಂಟ್ ಆಗಿ ಗುರುತಿಸಿದ್ದಾರೆ. ಕಾಳಾಮುಖ ಮಾತ್ರ ಇಂಡಿಪೆಂಡೆಂಟ್ ಆಗಿ ಗುರುತಿಸಿಲ್ಲ. ಲಾಕುಳದ ಹೆಸರು ಇಲ್ಲಿಲ್ಲ, ಲಾಕುಳದ ಹೆಸರು ಇಲ್ಲ, ಕಾಳಾಮುಖದ ಸ್ವತಂತ್ರವಾದ ಹೆಸರು ಇಲ್ಲ. ಅದನ್ನ ನಕುಲೀಶ ಅನ್ನೋ ನಕುಲೀಶ ಪಾಶುಪತ ಅಂತ ಅದು. ಆ ನಕುಲೀಶ ಪಾಶುಪತದೊಳಗೆ ಈ ಲಾಕುಳವನ್ನು ಕಾಳಾಮುಖವನ್ನು ಅದರೊಳಗೆ ಅವರು ಅದನ್ನ ಕಣ್ಮರೆ ಮಾಡಿಬಿಡಿದಾರೆ. ಅದ ಮುಂದೆ ಅದನ್ನ ಚರಿತೆ ಬಿಚ್ಚಿ ಹೇಳ್ತಾರೆ. ಇಲ್ಲಿ ಸಮಸ್ಯೆ ಇರುವುದು ನಕುಲೀಶ ಶೈವ ಮತ್ತು ಪಾಶುಪತ ಎಂಬಿ 2ಕ್ಕೆ ಸಂಬಂಧಿಸಿ. ಕಲಬುರ್ಗಿಯವರು
4-5 ಲೇಖನಗಳನ್ನ ನಾವು ಒಟ್ಟಿಗೆ ಸೇರಿಸ್ಬಿಟ್ಟು ಓದಿದಾಗ ಅವರದ್ದೇ ವರ್ಗೀಕರಣ ತೀರ್ಮಾನಗಳಿಗೆ ಸ್ವಲ್ಪ ವೈರುಧ್ಯತೆ ಇರ್ತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ. ನೋಡಿ, ಆ ಒಳ ವಿವರಣೆಗಳು ಹೇಗಿದಾವೆ ಅಂತ ಹೇಳಿದ್ರೆ, ಇದನ್ನ ಮೇಲಿನ ಭಾಗದಲ್ಲಿ ನಾನಾಗಲೇ ನಿಮಗೆ ಕಾಣಿಸಿದ್ದೇನೆ. ಅದರ ಸಾರಾಂಶವ ಇಲ್ಲಿ ನೀಡುವುದಾದರೆ, ಕಲಬುರ್ಗಿಯವರು ಕಾಳಾಮುಖ ಮತ್ತು ಲಾಕುಳ ಇವೆರಡಕ್ಕೂ ನಕುಲೀಶ ಶೈವವನ್ನೇ ಮೂಲವನ್ನಾಗಿ ಕಲ್ಪಿಸಿಕೊಂಡಿರುವುದು ಸ್ಪಷ್ಟ. ನಾನಾಗಲೇ ಹೇಳಿದೆ, ನಕುಲೀಶ ಶೈವವೇ ಇಲ್ಲಿ ಮುಖ್ಯ ಅವರಿಗೆ. ಆ ನಕುಲೀಶ ಶೈವ ಮೂಲದಿಂದಲೇ ಅವರು ಕಾಳಾಮುಖನು ಗುರುತಿಸ್ತಾರೆ, ಮತ್ತೆ ಇನ್ನೊಂದು ಕಡೆಗೆ ಲಾಕುಳವನ್ನು ಗುರುತಿಸ್ತಾರೆ. ಅವನ್ನೆರಡನ್ನೂ ಸ್ವತಂತ್ರವಾದ ಅಸ್ತಿತ್ವವುಳ್ಳಂತ ಶೈವ ಪಂಥ ಅಂತ ಡಾಕ್ಟರ್ ಕಲಬುರ್ಗಿಯವರ ಚರಿತ್ರೆಯಲ್ಲಿ ನೋಡುವುದೇ ಇಲ್ಲ. ಆದರೆ ಶಾಸನಗಳ ಚರಿತೆ ಬೇರೆ ಇದೆ. ಇಲ್ಲಿ ಮಾರ್ಗ 1ರಲ್ಲಿ ಇದನ್ನೇ ಅವರು ನಕುಲೀಶ ಪಾಶುಪತ, ನೋಡಿ, ಮಾರ್ಗ 1ರಲ್ಲಿ ಇದು 4ರ ಚರ್ಚೆ ನಾವು ಮಾಡ್ತಾ ಇದ್ವಿ. ಸ್ವಲ್ಪ ನಾವು ಹಿಂದಕ್ಕೆ ಹೋಗೋಣ. ಸ್ವಲ್ಪ ಮಾರ್ಗ 1ರಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಇದೇ ನಕುಲೀಶ ಶೈವವನ್ನೇ ನಕುಲೀಶ ಪಾಶುಪತ ಎಂದು ಕರೆದಿರುವುದು. ಆಮೇಲೆ ಈ ನಕುಲೀಶ ಪಾಶುಪತದ ಪರಿವರ್ತಿತ ರೂಪವೇ ವೀರಶೈವ ಅಂತ ಅವರು ಅಲ್ಲಿ ಮುಂದೆ ಹೇಳಿದ್ದಾರೆ. ಅದನ್ನು ಆ ಲೇಖನದಲ್ಲಿ ಉತ್ತರ ಭಾರತದ ನಕುಲೀಶ ಪಾಶುಪತವೇ ಬೇರೆ, ಅಲ್ಲಿ ಬರೆದಿರ್ತಕ್ಕಂಥದ್ದು ಮಾರ್ಗ 1ರಲ್ಲಿ ಅವ್ರು ಬರೆದಿರ್ತಕ್ಕಂಥದ್ದು ಉತ್ತರ ಭಾರತದ ನಕುಲೀಶ ಪಾಶುಪತವೇ ಬೇರೆ, ಕರ್ನಾಟಕದ ಲಕುಳೇಶ ಪಾಶುಪತವೇ ಬೇರೆ. ಅಕ್ಷರ ಸ್ವಲ್ಪ ನಾವು ಕರೆಕ್ಟಾಗಿ, ಯಾಕಂದ್ರೆ ಬಹಳ ಸೂಕ್ಷ್ಮವಾಗಿ ಅವರು 2 ಭೇದಗಳನ್ನು ಹೇಳ್ತಾರೆ. ಅವರು ಈ ಭೇದಗಳು ಎಷ್ಟರ ಮಟ್ಟಿಗೆ ಸರಿಯೋ ನನಗೆ ಗೊತ್ತಿಲ್ಲ. ಅವ್ರು ಹೆಂಗ್ ಹೇಳ್ತಾರೆ ಅಂದ್ರೆ, ಉತ್ತರ ಭಾರತದ ನಕುಲೀಶ, ಆದ್ರಿಂದ ಉತ್ತರ ಭಾರತದ ನಕುಲೀಶ ಪಾಶುಪತವೇ ಬೇರೆ, ಕರ್ನಾಟಕದ ಲಕುಳೇಶ ಪಾಶುಪತವೇ ಬೇರೆ ಅಂತ ಹೇಳ್ತಾರೆ. ಮತ್ತೆ ಈಗ ಇಲ್ಲಿ ಮೇಲೆ 4ನೇ ಇದರಲ್ಲಿ ಅವರು ಹೇಳಿದ್ದೆ ಯಾವುದು, ನಕುಲೇಶ. ಅಂದ್ರೆ ಉತ್ತರ ಭಾರತದ ನಕುಲೇಶ ಪಾಶುಪತದಲ್ಲಿ ಅಲ್ಲಿ ಅದಕ್ಕೆ ಅವರು ಜಾಣತನ ಮಾಡಿ ಏನ್ ಮಾಡಿದ್ರ, ನಕುಲೇಶ ಅಂತ ಅಷ್ಟೇ ಇಟ್ಟರು. ನಕುಲೇಶ ಶೈವ ಬ್ರಾಕೆಟ್ನ ಕಾಳಾಮುಖ ಅಂತ ಸೇರಿಸಿದ್ರು. ಅಲ್ಲಿ ಪಾಶುಪತ ಅಂತ ಹೇಳಕ್ ಹೋಗ್ಲಿಲ್ಲ, ನಕುಲೇಶ ಪಾಶುಪತ ಅಂತ ಹೇಳಕ್ ಹೋಗ್ಲಿಲ್ಲ ಅವರು. ಹಾಗಾಗಿ ಆ ನಕುಲೇಶ ಅಂತ ಹೇಳಿ ನಕುಲೇಶನೊಳಗ ಕಾಳಾಮುಖ ಹುಡುಕಿದ್ರು, ನಕುಲೇಶನೊಳಗ ಲಾಕುಳ ಹುಡುಕಿದ್ರು ಅಲ್ಲಿ. ಆದ್ರೆ ಮಾರ್ಗ 1ರಲ್ಲಿ ಏನ್ ಮಾಡಿದಾರೆ ಅವರು, ಉತ್ತರ ಭಾರತದ್ದು ನಕುಲೇಶ ಪಾಶುಪತ ಅಂತ ಹೇಳಿ ಕರ್ನಾಟಕಕ್ಕೆ ಸೀಮಿತವಾದ್ದು ಲಕುಳೇಶ ಪಾಶುಪತ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವೆರಡು ಬೇರೆ ಬೇರೆ ಅಂತಾನು ಹೇಳಿದ್ದಾರೆ. ಈ ಲಕುಳೇಶನು ಮಲಯಾಳ ಪಂಡಿತನ ಗುರು. ಯಾರು? ಕರ್ನಾಟಕದ ಲಕುಳೇಶ ಅಂತ ಏನಿದೆಯಲ್ಲ, ಕರ್ನಾಟಕದ ಲಕುಳೇಶ ಪಾಶುಪತ ಅಂತಕ್ಕಂಥದ್ದು, ಈ ಲಕುಳೇಶ ಪಾಶುಪತವು ಈ ಲಕುಳೇಶ ಅಂದ್ರೆ ಈ ಲಕುಳೇಶ ಪಾಶುಪತಕ್ಕೆ ಕಾರಣೀಭೂತನಾಗಿರತಕ್ಕಂಥ, ಕರ್ನಾಟಕದ ಲಕುಳೇಶ ಪಾಶುಪತಕ್ಕೆ ಕಾರಣೀಭೂತನಾದ ಲಕುಳೇಶನು ಮಲಯಾಳ ಪಂಡಿತನ ಗುರು. ಇವನಿಂದ ಸ್ಥಾಪಿತವಾದುದು ಕರ್ನಾಟಕದ ಈ ಲಕುಳೇಶ ಪಾಶುಪತ. ಇದರ ಶಾಖೆಗಳಲ್ಲಿ ಸಿಂಹಪರ್ಷ ಮುಖ್ಯ ಎಂದು ಅವರು ಹೇಳುತ್ತಾರೆ. ನೋಡಿ, ಅಭಿನವ ಪಾಶುಪತ ಮತ್ತು ವೀರಶೈವ ಮಾರ್ಗ 1 ಲೇಖನದ ಹೆಸರದ ಅಭಿನವ ಪಾಶುಪತ ಮತ್ತು ವೀರಶೈವ ಮಾರ್ಗ 1. ಇನ್ನು ಮಾರ್ಗ 4 ಮತ್ತು ಮಾರ್ಗ 1ರ ನಡುವೆ ಸ್ವಲ್ಪ ವ್ಯತ್ಯಾಸಗಳ ಕಂಡು ಬರ್ತಕ್ಕಂಥದ್ದು ನಮಗೆ ಸ್ಪಷ್ಟ. ನಡುವೆಯೂ ಅವರು ಒಂದೇ ತರ್ಕವನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಸ್ಪಷ್ಟ. ಚರ್ಚೆಯನ್ನ ಮಾರ್ಗ ನಾವು 4ಕ್ಕೆ ಸೀಮಿತಗೊಳಿಸಿ ಹೇಳುವುದಾದರೆ, ನಕುಲೀಶ ಪಂಥದಿಂದ ಲಾಕುಳ ಅಭಿನವ ಪಾಶುಪತ ಹುಟ್ಟಿವೆ ಎಂಬುದು ನಿಜ. ಆದರೆ ಕಾಳಾಮುಖಕ್ಕೂ ಅದೇ ಪಂಥವೇ ಮಾತ್ರವಲ್ಲ ಎನ್ನುವುದನ್ನು ಅರ್ಥ ಮಾಡ್ಕೊ. ಇದನ್ನ ಈ ಕಲಬುರ್ಗಿಯವರ ಈ ಐಡಿಯಾ ನಾವು ಒಪ್ಪಕ್ಕಾಗಲ್ಲ. ಯಾವುದೋ ಈ ನಕುಲೀಶ ಪಂಥದಿಂದ ಲಾಕುಳ ಅಭಿನವ ಪಾಶುಪತ ಅವು ಹುಟ್ಟಿವೆ. ಆದರೆ ಅದೇ ಕಾಳಾಮುಖಕ್ಕೂ ಮಾತೃಪಂಥ ಅಲ್ಲ, ಅದರಿಂದ ಕಾಳಾಮುಖ ಹುಟ್ಟಿಲ್ಲ. ನಕುಲೀಶ ಶೈವದಿಂದ ಹುಟ್ಟಿದ ಲಾಕುಳಾದಿ ಶೈವ ಶಾಖೆಯು ಕರ್ನಾಟಕದಲ್ಲಿ ಸ್ಪಷ್ಟ ಆಕೃತಿ ತಾಳಿರುವುದು ಕ್ರಿಸ್ತಶಕ 10ನೇ ಶತಮಾನದ ಕೊನೆಗೆ ಹಾಗೂ 11ನೇ ಶತಮಾನದ ಆದಿ ದಶಕಗಳಲ್ಲಿ. ಆದರೆ ಕಾಳಾಮುಖವು ಅದಕ್ಕೂ ಕನಿಷ್ಠ 100-150 ವರ್ಷಗಳಷ್ಟು ಹಿಂದೆಯೇ ಕರ್ನಾಟಕದಲ್ಲಿತ್ತು ಎಂಬುದನ್ನ ಶಾಸನಗಳು ಸ್ಪಷ್ಟಪಡಿಸುತ್ತವೆ. ಇದನ್ನ ಡಾಕ್ಟರ್ ಕಲಬುರ್ಗಿಯವರು ಯಾಕೆ ಮರೆತಿದ್ದಾರೆ ಅಥವಾ ಯಾಕೆ ಉಪೇಕ್ಷಿಸುತ್ತಾರೆ ಎನ್ನುವುದು ನಮಗೆ ತಿಳಿಯದು.
ಇದನ್ನ ಇದೇ ಅಧ್ಯಾಯದಲ್ಲಿ ನಾನು ಈಗಾಗಲೇ ಸ್ಪಷ್ಟಪಡಿಸಿದ್ದೇನೆ. ನಾನು ನೀಡಿರುವ 4 ಶಾಖೆಗಳ ಪಟ್ಟಿಯಲ್ಲಿ ಕಾಳಾಮುಖ ಇಲ್ಲ, ಕಾಪಾಲಿಕ ಮಾತ್ರ ಇದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಕಾಪಾಲಿಕ ಹಾಗೂ ಕಾಳಾಮುಖ ಅಭಿನ್ನ ಎನ್ನುವಂತಿದ್ದವು. ಬಹಳ ಪ್ರಾಚೀನದಲ್ಲಿ ಅವೆರಡು ಬೇರೆ ಬೇರೆ ಅಲ್ಲ, ಕಾಳಾಮುಖ ಬೇರೆ ಅಲ್ಲ, ಕಾಪಾಲಿಕ ಬೇರೆ ಅಲ್ಲ ಎನ್ನುವಂತ ಒಂದು ಸ್ಥಿತಿ ಇತ್ತು. ಅಥವಾ ಕಾಳಾಮುಖವು ಕಾಪಾಲಿಕದಿಂದ ಅಷ್ಟರ ಮಟ್ಟಿಗೆ ಪ್ರಭಾವಿಸಲ್ಪಟ್ಟಿತ್ತು. ಈ ಅಂಶವನ್ನು ನನ್ನ ಕಾಪಾಲಿಕ ಕಾಳಾಮುಖ ಚರ್ಚೆಯುದ್ದಕ್ಕೂ ಅಲ್ಲಲ್ಲೇ ನಾನು ಹಲವಾರು ಬಾರಿ ಸ್ಪಷ್ಟಪಡಿಸಿದ್ದೇನೆ. ಕಾಳಾಮುಖದ ಮೂಲವನ್ನ ಕಾಪಾಲಿಕದಲ್ಲಿ ನೋಡದೆ, ಅಥವಾ ಅತಿಮಾರ್ಗಿಕ ಪಾಶುಪತ ಎಂಬುದೊಂದಿದ್ದರೆ ಅದರಲ್ಲಿ ನೋಡದೆ, ಈ ನಕುಲೀಶ ಪಾಶುಪತದಲ್ಲಿ ನೋಡಲೆತ್ನಿಸ್ತಕ್ಕಂಥದ್ದು ಇದು ಸಮಂಜಸವಲ್ಲ. ಈ ಕಾರಣಕ್ಕಾಗಿಯೇ ಕಾಳಾಮುಖ, ಲಾಕುಳ ಇವುಗಳ ವ್ಯತ್ಯಾಸವನ್ನ ಗುರುತಿಸುವುದು ಡಾಕ್ಟರ್ ಕಲಬುರ್ಗಿ ಅವರಿಗೆ ಇಲ್ಲಿ ಕಷ್ಟವಾಗಿದೆ. ಅದರ ಪರಿಣಾಮವಾಗಿಯೇ ಕಲಬುರ್ಗಿಯವರು ಕೂಡ ಕಾಳಾಮುಖವನ್ನು ಒಮ್ಮೆ ನಕುಲೀಶ ಶೈವದಲ್ಲೂ ಇನ್ನೊಮ್ಮೆ ಲಾಕುಳದಲ್ಲೂ ಕಂಡರಿಯಲೆತ್ನಿಸುವುದು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. ಕಾಳಾಮುಖ ಮತ್ತು ಲಕುಲೀಶ, ಲಾಕುಳ ಇವುಗಳ ಸಂಬಂಧ ಬಹು ಪ್ರಾಚೀನವಾದುದಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಕಾಳಾಮುಖ ಮತ್ತು ಲಕುಲೀಶ, ಲಾಕುಳರ ಸಂಬಂಧ ಬಹಳ ಪ್ರಾಚೀನವಾದ್ದಲ್ಲ ಇದು. ಅವರು ಕಾಳಾಮುಖರ ಮೇಲೆ ಕ್ರಿಸ್ತಶಕ 11-12ನೇ ಶತಮಾನದಲ್ಲಿ ಈ ಲಕುಲೀಶ ಲಾಕುಳ ಆಗಮಗಳ ಪ್ರಭಾವವಾಯಿತು. ಅದಕ್ಕೂ ಮೊದಲು ಕಾಳಾಮುಖರು ತಾಂತ್ರಿಕ ಪರಂಪರೆಯಲ್ಲಿದ್ದರು. ಅವರು ತಾಂತ್ರಿಕರು, ಮಾಂತ್ರಿಕರು ಆಗಿದ್ದರು. ಆದರೆ ಲಾಕುಳ ಪ್ರಭಾವದ ತರುವಾಯ ಅವರು ಬಹುಶಃ ತಾಂತ್ರಿಕ ವಿರೋಧಿಗಳಾಗಿರಬೇಕು. ಕಾಳಾಮುಖರ ಈ ತಾಂತ್ರಿಕ ಪರ ಮತ್ತು ವಿರೋಧ, ಈ ಎರಡೂ ನೆಲೆಗಳು ಶಾಸನಗಳಲ್ಲಿ ನಮಗೆ ಸಿಗ್ತದೆ, ದಾಖಲಾಗಿದೆ ಅದು. ಇನ್ನು ಸಿಂಹ ಪರ್ಷೆ ಹಾಗೂ ಶಕ್ತಿ ಪರ್ಷೆ ಕುರಿತು ಡಾಕ್ಟರ್ ಕಲಬುರ್ಗಿಯವರು ಈ ಎರಡು ಪರ್ಷೆಗಳನ್ನ ನಕುಲೀಶ ಶೈವದ ಒಳಭೇದಗಳಾಗಿ ನೋಡಿ, ಅವುಗಳಲ್ಲಿ ಶಕ್ತಿ ಪರ್ಷೆ ಕಾಳಾಮುಖ, ಸಿಂಹ ಪರ್ಷೆ ಲಾಕುಳ ಅಭಿನವ ಪಾಶುಪತ ಎಂಬ ತೀರ್ಮಾನಕ್ಕೆ ಬರುತ್ತಾರೆ. ನೋಡಿ, ಇನ್ನು ಸಿಂಹ ಪರ್ಷೆ, ಶಕ್ತಿ ಪರ್ಷೆ ಕುರಿತು ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಕಲಬುರ್ಗಿ ಅವರು ಈ ಎರಡೂ ಪರ್ಷೆಗಳನ್ನು ನಕುಲೀಶ ಶೈವದ ಒಳಭೇದಗಳಾಗಿ ನೋಡ್ತಾರೆ ಅವರು. ಇವುಗಳಲ್ಲಿ ಶಕ್ತಿ ಪರ್ಷೆ ಕಾಳಾಮುಖ, ಸಿಂಹ ಪರ್ಷೆ ಲಾಕುಳ ಅಭಿನವ ಪಾಶುಪತ ಎಂಬ ತೀರ್ಮಾನಕ್ಕೆ ಅವರು ಬರ್ತಾರೆ. ಆಮೇಲೆ ಅದನ್ನ ಕಾಳಾಮುಖನ ಒಂದು ದೀಕ್ಷೆ ಅಂತ ಕರೀತಾರೆ ಅವರು. ಅದು ಒಂದು ಸ್ವಂತ ಪಂಥ ಅಂತ ಕರೆಯಲ್ಲ, ಅದೊಂದು ದೀಕ್ಷೆ, ಕಾಳಾಮುಖ ದೀಕ್ಷೆ ಅಂತ ಕರೀತಾರೆ ಅವರು. ಆದರೆ ಈ ಎರಡೂ ಪರ್ಷೆಗಳನ್ನ ಲೊರೆಂಜನ್ ಕಾಳಾಮುಖರ ಒಳಭೇದಗಳಾಗಿ ನೋಡಿದ್ದಾನೆ. ಅಂದ್ರೆ ಸಿಂಹ ಪರ್ಷೆ ಮತ್ತು ಶಕ್ತಿ ಪರ್ಷೆ ಲೊರೆಂಜನ್ ಕಾಪಾಲಿಕ ಅಂಡ್ ಕಾಳಾಮುಖ ಬರೆದಿರ್ತಕ್ಕಂಥವನು ಏನ್ ಮಾಡಿದಾನೆ, ಪರ್ಷೆ, ಆಮ್ನಾಯ ಇವುಗಳನ್ನು ಮುಖ್ಯವಾಗಿ ತಗೊಂಡಿಲ್ಲ ಅವನು, ಕಾಳಾಮುಖ ಮುಖ್ಯವಾಗಿ ತಗೊಂಡು ಕಾಳಾಮುಖರೊಳಗೆ ಈ ಎರಡು ಪರ್ಷೆ ಪ್ರಭೇದಗಳಿದ್ವು. ಸಿಂಹ ಪರ್ಷೆ ಕಾಳಾಮುಖರಿದ್ರು, ಆಮೇಲೆ ಶಕ್ತಿ ಪರ್ಷೆಯ ಕಾಳಾಮುಖರಿದ್ರು ಅಂತ ಹೇಳ್ತಾನೆ ಅವನು. ಕಲಬುರ್ಗಿ ಅವರ ಚರ್ಚೆಯಲ್ಲಿ ಇಲ್ಲೂ ಕೂಡ ಒಂದಷ್ಟು ಗೊಂದಲ ಕಾಣಿಸುತ್ತದೆ. ನಕುಲೀಶ ಶೈವ ಪಂಥದಲ್ಲಿ ಸಿಂಹ ಪರ್ಷೆ ಮತ್ತು ಶಕ್ತಿ ಪರ್ಷೆ ಎಂದು ಎರಡು ಪ್ರಭೇದಗಳಿದ್ದು, ಶಕ್ತಿ ಪರ್ಷೆಯ ಶಾಖೆಗಳಲ್ಲಿ ಮೂವರ ಕೋಣೆಯ ಸಂತತಿಯು ಒಂದು ಅಂತೇಳಿ ಮಾರ್ಗ 4 290-91ರಲ್ಲಿ ಬರೀತಾರೆ. ನೋಡಿ ಹೆಂಗ್ ಬರೀತಾರೆ ಅವರು. ನಕುಲೀಶ ಶೈವ ಪಂಥದಲ್ಲಿ ಸಿಂಹ ಪರ್ಷೆ ಮತ್ತು ಶಕ್ತಿ ಪರ್ಷೆ ಎರಡು ಪ್ರಭೇದಗಳಿದ್ದು ಅಂತ ಹೇಳ್ಬಿಡ್ತಾರೆ. ನೋಡಿ ಗೊಂದಲ ಉಂಟಾಯ್ತಾ ಇಲ್ಲಿ. ಈಗ ನಕುಲೀಶ ಶೈವದಿಂದ ಅವ್ರು ಏನ್ ಗುರುತಿಸಿದ್ರು, ಕಾಳಾಮುಖ ಅಂತ ಗುರುತಿಸಿದ್ರು. ಕಾಳಾಮುಖ ಅದು ಯಾವುದು, ಕಾಳಾಮುಖವನ್ನ ಅವರು ಶಕ್ತಿ ಪರ್ಷೆ ಅಂತ ಹೇಳಿದ್ರು, ಪಾಶುಪತವನ್ನ ಸಿಂಹ ಪರ್ಷೆ ಅಂತ ಹೇಳಿದ್ರು. ನೋಡಿ ಇಲ್ಲಿ ಏನ್ ಮಾಡ್ತಾರ ಅವರು, ಅಲ್ಲಿ ಪಾಶುಪತ ಅಂತಕ್ಕಂಥದ್ದು ನಕುಲೀಶ ಶೈವದ ಸಬಾರ್ಡಿನೇಟ್ ಬ್ರಾಂಚ್ ಅಲ್ಲ. ಅದು ಪಾಶುಪತ ಅಂದ್ರೆ ಯಾವುದನ್ನ ಅವರು ಸಿಂಹ ಪರ್ಷೆಯೊಂದಿಗೆ ಅಸೋಸಿಯೇಟ್ ಮಾಡ್ತಾರೋ ಆ ಪಾಶುಪತವು ನಕುಲೀಶ ಅಂದ್ರೆ ಕಾಳಾಮುಖಕ್ಕೆ ಅಸೋಸಿಯೇಟ್ ಮಾಡ್ತಾರಲ್ಲ, ಆ ನಕುಲೀಶಕ್ಕೆ ಇದು ಸಬಾರ್ಡಿನೇಟ್ ಅಲ್ಲ, ಇದು ಸ್ವತಂತ್ರ. ಮತ್ ನಕುಲೀಶನನ್ನ ಎದಕ್ ಸೇರಿಸಿದ್ರು ಅವರು, ನಕುಲೀಶ ಶಕ್ತಿ ಪರ್ಷೆಗೆ ಸೇರಿಸಿದ್ರು, ಹೌದಾ. ಶಕ್ತಿ ಪರ್ಷೆಗೆ ಸೇರಿಸಿರ್ತಕ್ಕಂಥದ್ದನ್ನ ಈಗ ಇಲ್ಲಿ ಏನ್ ಮಾಡ್ತಾರ ನೋಡ್ರಿ, ಇಲ್ಲಿ ಏನ್ ಮಾಡಿದ್ರು ಇವರು, ಶಕ್ತಿ ಪರ್ಷೆ ಕಾಳಾಮುಖ ಅಂತಾರೆ, ಸಿಂಹ ಪರ್ಷೆ ಲಾಕುಳ ಅಭಿನವ ಪಾಶುಪತ ಎಂಬ ತೀರ್ಮಾನಕ್ಕೆ ಬರುತ್ತಾರೆ. ಆದರೆ ಈ ಎರಡೂ ಪರ್ಷೆಗಳನ್ನ ಲೊರೆಂಜನ್ ಏನ್ ಮಾಡಿದ, ಕಾಳಾಮುಖದ ಒಳ ಪ್ರಭೇದಗಳಾಗಿ ನೋಡಿದ. ಕಲಬುರ್ಗಿ ಅವರ ಚರ್ಚೆ ಮತ್ತೆ ಇಲ್ಲಿ ಒಂದು ಗೊಂದಲವನ್ನು ಏನ್ ಸೃಷ್ಟಿಸಿದೆ ಅಂದ್ರೆ, ನಕುಲೀಶ ಶೈವ ಪಂಥದಲ್ಲಿ ಸಿಂಹ ಪರ್ಷೆ ಮತ್ತು ಶಕ್ತಿ ಪರ್ಷೆ ಅಂತ ಎರಡು ಪ್ರಭೇದಗಳಿದ್ದು,
ಶಕ್ತಿ ಪರ್ಷೆಯ ಶಾಖೆಗಳಲ್ಲಿ ಮೂವರ ಕೋಣೆಯ ಸಂತತಿಯು ಒಂದು ಅಂತ ಬರೀತಾರೆ. ಮಾರ್ಗ 4 ಪುಟ 290-91 ಎಂದು ಒಂದ್ ಕಡೆ ಹೇಳಿ, ಇನ್ನು ಒಂದ್ ಕಡೆ ಹೇಳಿ ಮತ್ ನೋಡ್ರಿ ಮುಂದೆ ಏನ್ ಹೇಳ್ತಾರ ಅವರು, ಶಕ್ತಿ ಪರ್ಷೆಯ ನಕುಲೀಶ, ಸಿಂಹ ಪರ್ಷೆಯ ಪಾಶುಪತ ಎಂದು ಇನ್ನೊಂದು ಕಡೆ ಹೇಳುತ್ತಾರೆ. ನೋಡಿ ಪುಟ 303 ಮಾರ್ಗ 4 ನೋಡಿ, ಶಕ್ತಿ ಪರ್ಷೆಯ ನಕುಲೀಶ ಅಂತ ಅಲ್ಲಿ ಬರೀತಾರೆ, ಸಿಂಹ ಪರ್ಷೆಯ ಪಾಶುಪತ ಅಂತ ಮತ್ತೆ ಬರೀತಾರೆ. ಹೀಗೆ ಈ ಕೊನೆಯ ಹೇಳಿಕೆಯಲ್ಲಿ ವ್ಯಕ್ತವಾಗುವಂತೆ ನಕುಲೀಶನು ಶಕ್ತಿ ಪರ್ಷೆ ಅರ್ಥಾತ್ ಕಾಳಾಮುಖಕ್ಕಷ್ಟೇ ಸೀಮಿತವಾದನು. ಈಗ ಇವರು ಈ ಕೊನೆಯ ಹೇಳಿಕೆ ಅಂದ್ರೆ ಶಕ್ತಿ ಪರ್ಷೆಯ ನಕುಲೀಶ, ಸಿಂಹ ಪರ್ಷೆಯ ಪಾಶುಪತ ಅಂತ ಹಿಂಗ್ ಹೇಳಿದಾಗ ಇಲ್ಲೇನಾಯ್ತು ಅಂತ ಹೇಳಿದ್ರೆ, ನಕುಲೀಶನು ಶಕ್ತಿ ಪರ್ಷೆ ಅರ್ಥಾತ್ ಕಾಳಾಮುಖಕ್ಕಷ್ಟೇ ಸೀಮಿತ ಆದವನು. ಯಾಕಂದ್ರೆ ಅಲ್ಲಿ ಕಾಳಾಮುಖಕ್ಕೆ ಅವರು ಜಾಯಿಂಟ್ ಮಾಡಿದ್ದಾರೆ, ಅದರೊಂದಿಗೆ ಸಮೀಕರಿಸಿದ್ದಾರೆ. ಆದ್ರಿಂದ ಸಿಂಹ ಪರ್ಷೆಯ ಪಾಶುಪತ ಅವನಿಂದ ಹೊರಗಾಯ್ತು, ಅದು ನಕುಲೀಶನಿಂದ ಹೊರಗಾಯ್ತು. ಇಂತಹ ಗೊಂದಲವನ್ನ ಅವರು ಸೃಷ್ಟಿ ಮಾಡಿದ್ದಾರೆ. ಇದನ್ನ ನಾವು ನಿರ್ಲಕ್ಷಿಸಿ ಶಕ್ತಿ ಪರ್ಷೆ ಹಾಗೂ ಸಿಂಹ ಪರ್ಷೆ ಎರಡೂ ಅವರ ಪ್ರಕಾರ ನಕುಲೀಶ ಶೈವದ ಎರಡು ಭೇದಗಳೆಂದು ನಾವು ತಿಳಿದು ಒಪ್ಪಿಕೊಂಡು ಅಂತಲ್ಲ, ಅವ್ರು ಹೇಳಿದ್ದನ್ನ ನಾವು ಒಪ್ಕೊಂಡಿದೀವಿ ಅಂತಲ್ಲ, ವಿ ಹ್ಯಾವ್ ನಾಟ್ ಅಕ್ಸೆಪ್ಟೆಡ್ ಇಟ್, ಒಪ್ಪಿಕೊಂಡು ಅಂತಲ್ಲ, ಅದನ್ನ ಹಾಗಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ತಿಳ್ಕೊಂಡು ಚರ್ಚೆಯನ್ನ ನಾವು ಮುಂದುವರಿಸೋಣ. ಶಕ್ತಿ ಪರ್ಷೆಯಲ್ಲಿ ಭುಜಂಗಾವಳಿ ಮತ್ತು ಪರ್ವತಾವಳಿ ಎಂಬ ಎರಡು ಶಾಖೆಗಳಿದ್ದವು ಅಂತ ಬರೀತಾರೆ. ಮಾರ್ಗ 4 ಪುಟ 292 ನೋಡಿ. ಶಕ್ತಿ ಪರ್ಷೆಯಲ್ಲಿ ಭುಜಂಗಾವಳಿ ಮತ್ತು ಪರ್ವತಾವಳಿ ಅಂದ್ರೆ ಅರ್ಥ ಏನು? ಶಕ್ತಿ ಪರ್ಷೆ ಕಾಳಾಮುಖರಿಗೆ ಸಂಬಂಧಪಟ್ಟದ್ದು, ನಕುಲೀಶನಿಂದ ಕಾಳಾಮುಖರಲ್ಲಿ ಶಕ್ತಿ ಪರ್ಷೆ ಭುಜಂಗಾವಳಿ ಮತ್ತೆ ಪರ್ವತಾವಳಿ ಅಂತ ಆಯಿತು. ಹೀಗೆ ಭುಜಂಗಾವಳಿಯು ಕಾಳಾಮುಖರದ್ದೆಂದು ಹೇಳಿದ ಅವರ ಮಾತಿಗೆ ಸ್ವಯಂ ವೈರುಧ್ಯವಾಗಿ, ಈಗ ನೋಡಿ ಹೇಳಿದ್ರಿ ಇಲ್ಲಿ, ಭುಜಂಗಾವಳಿ ಕಾಳಾಮುಖರದ್ದು ಅಂತ ಹೇಳಿದ ಅವರ ಮಾತಿಗೆ ಸ್ವಯಂ ವೈರುಧ್ಯವಾಗಿ, ಹೀಗೆ ಶೈವ ಕೇಂದ್ರವಾಗಿರುವ ಕಂಚಿಯು ಈ ಲಾಕುಳ ಶೈವರ ಭುಜಂಗಾವಳಿ ಶಾಖೆಯ ಮೂಲ ಸ್ಥಾನವಾಗಿರಬಹುದು ಅಂತ ಬರೆದು ಬಿಡ್ತಾರೆ. ಪುಟ 292 ಅದೇ ಮಾರ್ಗದಲ್ಲಿ ನೋಡಿ. ಈಗ ಭುಜಂಗಾವಳಿ ಎಲ್ಲಿಂದ ಎಲ್ಲಿಗೆ ಶಿಫ್ಟ್ ಆಯ್ತು ನೋಡಿ, ಯಾರ್ಯಾರಿಗೆ ಅದನ್ನ ಭುಜಂಗಾವಳಿ ಅನ್ವಯಿಸ್ಬೇಕು ನಾವು? ಮೊದಲೇನಾಯ್ತು, ಭುಜಂಗಾವಳಿ ಕಾಳಾಮುಖರದ್ದು ಅಂತ ಹೇಳಿದ್ರು. ನಕುಲೀಶ ಪಾಶುಪತ ಅನ್ನೋದು ಬೇಡ, ನಾವು ನಕುಲೀಶ ಶೈವ ಅಂತ ಕರೆಯೋಣ. ಆ ನಕುಲೀಶ ಶೈವವನ್ನ ಬ್ರಾಕೆಟ್ ನಲ್ಲಿ ಕಾಳಾಮುಖ ಅಂತ ಕರೆದ್ರು. ಆ ನಕುಲೀಶದ ಶಕ್ತಿ ಪರ್ಷೆ ಅಂದ್ರೆ ಕಾಳಾಮುಖ ಅಂದ್ರು. ಆ ಕಾಳಾಮುಖದಲ್ಲಿ ಭುಜಂಗಾವಳಿ ಪರ್ವತಾವಳಿ ಅಂತ ಅಲ್ವಾ, ಭುಜಂಗಾವಳಿ ಪರ್ವತಾವಳಿ ಅಂತ ಆಯ್ತು. ಹೀಗೆ ಭುಜಂಗಾವಳಿ ಕಾಳಾಮುಖರದ್ದು ಅಂತ ಹೇಳಿದ ಅವರ ಮಾತಿಗೆ ಸ್ವಯಂ ವೈರುಧ್ಯವಾಗಿ ಶೈವ ಕೇಂದ್ರವಾಗಿರುವ ಕಂಚಿಯು ಈ ಲಾಕುಳ ಶೈವರ ಭುಜಂಗಾವಳಿಯ ಶಾಖೆಯ ಮೂಲ ಸ್ಥಾನವಾಗಿರಬಹುದು ಅಂತ ಬರೀತಾರೆ. ಅಂದ್ರೆ ಈಗ ನಾವು ಈ ಭುಜಂಗಾವಳಿನ ಕಾಳಾಮುಖರಿಗೆ ಅನ್ವಯಿಸಬೇಕು, ಲಾಕುಳರಿಗೆ ಅನ್ವಯಿಸಬೇಕು? ಇದು ಒಂದು ಗೊಂದಲ. ಇದು ಮಾತ್ರವಲ್ಲ, ಆಂಧ್ರದ ಲಾಕುಳ ಕ್ಷೇತ್ರವಾದ ಆಲಂಪುರದಲ್ಲೂ ಭುಜಂಗೇಶ್ವರ ದೇವಸ್ಥಾನವಿರುವುದನ್ನು ಅಲ್ಲಿಯೇ ಸೂಚಿಸುತ್ತಾರೆ. ಆದ್ದರಿಂದ ಭುಜಂಗಾವಳಿ ಲಾಕುಳರದ್ದು ಕಾಳಾಮುಖರದ್ದು ಎಂಬ ಗೊಂದಲ ಸೃಷ್ಟಿಯಾಗುತ್ತದೆ. ಆದರೆ ಭುಜಂಗಾವಳಿಯು ಕಾಳಾಮುಖರದ್ದೇ ಎಂದು ಶಾಸನಗಳ ಅನೇಕ ಹೇಳುತ್ತವೆ. ಭುಜಂಗಾವಳಿ ಅಂತಕ್ಕಂಥದ್ದು ಅದು ಕಾಳಾಮುಖರದ್ದೇ. ಅದು ಪರ್ವತಾವಳಿ, ಭುಜಂಗಾವಳಿ ಇವೆಲ್ಲವೂ ಅವರವೇ, ಕಾಳಾಮುಖರವೇ ಅವು. ಹಾಗಾಗಿ ಸದ್ಯ ಒಂದೆರಡು ಉದಾಹರಣೆಗಳನ್ನ ನಾವು ಕೊಡೋಣ. ಈಗ ಕಲಬುರ್ಗಿಯವರ ವಾದ, ಅವರ ಸಮೀಕರಣ ತಪ್ಪು, ರಾಂಗ್, ಅಲ್ಲಿ ಒಂದು ಕಾಂಟ್ರಡಿಕ್ಷನ್ ಇದೆ ಅಂತ ಪ್ರೂವ್ ಮಾಡಲಿಕ್ಕೆ ಒಂದೆರಡು ಉದಾಹರಣೆಗಳನ್ನ ನಾವು ನೋಡೋಣ. ಈ ಉದಾಹರಣೆ ನೋಡ್ರಿ, ವೇಮುಲವಾಡ ಶಾಸನ ಕ್ರಿಸ್ತಶಕ 1083 ಲೆಂಬುಳವಾಡಿಯ ರಾಜಾದಿತ್ಯೇಶ್ವರ ದೇವಾಲಯದ ತಪೋಧನ ವಕ್ಕಾಣಿ ಸೂಪೋಧ್ಯಾಯನು ಭುಜಂಗಾವಳಿ ಕಾಳಾಮುಖ ನೈಷ್ಠಿಕ ತಪೋಧನ ಅಂತ ಸ್ಪಷ್ಟವಾಗಿದೆ. ಕ್ರಿಸ್ತಶಕ 1083 ಲೆಂಬುಳವಾಡಿಯ ರಾಜಾದಿತ್ಯೇಶ್ವರ ದೇವಾಲಯದ ತಪೋಧನ ವಕ್ಕಾಣಿ ಸೂಪಾಧ್ಯಾಯನು ಭುಜಂಗಾವಳಿ ಕಾಳಾಮುಖ ನೈಷ್ಠಿಕ ತಪೋಧನ. ಎರಡನೇದು ಕೊಲನುಪಾಕ ಕ್ರಿಸ್ತಶಕ 1081 ಭುಜಂಗಾವಳಿಯ ಕಾಳಾಮುಖ ಸಮಯದ ಗುರುವರ್ಗ ಗೋಕರ್ಣ ರಾಶಿ ಪಂಡಿತರ ಶಿಷ್ಯ ಈಶಾನ ಶಕ್ತಿ ಪಂಡಿತ, ಇವನ ಶಿಷ್ಯ ಶ್ರೀಕಂಠ ಪಂಡಿತ ದೇವ. ಇನ್ನ ಹನುಮಕೊಂಡ ತೇದಿ ಇಲ್ಲ ಇದಕ್ಕೆ. ಸಕಲ ಲಾಕುಳ ಸಿದ್ಧಾಂತವನ್ನು ತಿಳಿದ ಕಾಳಾಮುಖ ಶೈವ ಮುನಿ ಭುಜಂಗಾವಳಿಯ ಶ್ರೀವರ್ಧನ ಕೋಟೆಯ ಮೂಳೇಶ್ವರರ ಸುರೇಶ್ವರ ಪಂಡಿತ ದೇವ ಅಂತ. ಹಾಗಾಗಿ ಭುಜಂಗಾವಳಿ ಪರ್ವತಾವಳಿಯು ಕೂಡ ಇದು ಮುಖ್ಯವಾಗಿ ಕಾಳಾಮುಖರಿಗೆ ಸಂಬಂಧಪಟ್ಟಿರ್ತಕ್ಕಂಥವೇ ವಿನಃ ಇವು ಬೇರೆಯವರಿಗೆ ಸಂಬಂಧಪಟ್ಟವಲ್ಲ.
ಹಾಗೆಯೇ ಅವರು ಸಿಂಹಪರ್ಷೆಯವರು, ಶ್ರೀಶೈಲ ಪರ್ವತಾವಳಿಯವರು, ಶಕ್ತಿ ಪರಿಷೆಯವರು, ಬಹುಶಃ ಕೇದಾರ ಪರ್ವತಾವಳಿಯವರು ಎಂದು ಹೇಳಿರುವ ಮಾತು ಕೂಡ ನಮಗೆ ವಿಶ್ವಾಸ ಮೂಡಿಸಲ್ಲ. ಡಾಕ್ಟರ್ ಕಲಬುರ್ಗಿ ಅವರು ಮುಂದೆ ಚರ್ಚೆಯಲ್ಲಿ ಏನ್ ಹೇಳ್ತಾ ಹೋಗ್ತಾರಂದ್ರೆ, ಸಿಂಹಪರ್ಷೆಯವರು ಶ್ರೀಶೈಲ ಪರ್ವತಾವಳಿಯವರು, ಶಕ್ತಿ ಪರಿಷೆಯವರು ಬಹುಶಃ ಕೇದಾರ ಪರ್ವತಾವಳಿಯವರು ಅಂತ. ಮತ್ತೆ ಆ ಪರಿಷೆಗಳನ್ನ ತಗೊಂಡೋಗಿ ಈ ಪರ್ವತಾವಳಿ, ಶ್ರೀಶೈಲ ಪರ್ವತಾವಳಿ ಮತ್ತೊಂದು ಕೇದಾರ ಪರ್ವತಾವಳಿ ಅನ್ನೋ ವಿಚಾರ ತೆಗಿತಾರ ಅವರು. ಆಕ್ಚುಲಿ ಅದು ಪರ್ವತಾವಳಿ ಅಂದ್ರೆ ಶ್ರೀಶೈಲಕ್ಕೆ ಮಾತ್ರ ಸಂಬಂಧಪಟ್ಟದ್ದು, ಅದು ಕೇದಾರಕ್ಕೆ ಸಂಬಂಧಪಟ್ಟದ್ದಲ್ಲ. ಈ ಮಾತು ನಮಗೆ ವಿಶ್ವಾಸವನ್ನ ಮೂಡಿಸಲ್ಲ. ಕಾರಣ, ಪರ್ವತಾವಳಿ ಅಂದ್ರೆ ಅದು ಶ್ರೀ ಪರ್ವತ, ಶ್ರೀಶೈಲ ಸೂಚಕವೇ ಇರಬೇಕು. ಮತ್ತು ಈ ಪರ್ವತಾವಳಿಯು ಕಾಳಾಮುಖರದ್ದೇ 100%. ಕಾಜಿಪೆಟ್ನ ಒಂದು ಶಾಸನ 1090ರಲ್ಲಿ ಕಾಕತೀಯ ಬೇತರಸನು ಹನ್ಮಕೊಂಡಪುರದ ನೈಋತ್ಯ ದಿಕ್ಕಿನಲ್ಲಿರುವ ಶಿವಪರ್ವವನ್ನು ನಿರ್ಮಿಸಿ ಅದನ್ನ ಶ್ರೀ ಪರ್ವತದ ಮಲ್ಲಿಕಾರ್ಜುನ ಶಿಲಾಮಠದ ಪರ್ವತಾವಳಿಯ ಕಾಳಾಮುಖ ಮುನಿ ರಾಮೇಶ್ವರ ಪಂಡಿತರ ಕಾಲು ತೊಳೆದು ದತ್ತಿ ನೀಡಿದ್ದನ್ನ ಹೇಳುತ್ತದೆ. ಆಂಧ್ರದ ಕನ್ನಡ ಶಾಸನ ಸಂಪುಟ 2 ಇದರಲ್ಲಿ ತಾವು ನೋಡ್ಕೋಬಹುದು. ಇದು ಬಹಳ ಸ್ಪಷ್ಟವಾಗಿ ಕಲಬುರ್ಗಿಯವರ ವಿಚಾರವಾದವನ್ನು ನಿರಾಕರಿಸ್ತದೆ. ಆದ್ದರಿಂದ ಸಿಂಹಪರ್ಷೆ, ಲಾಕುಳ ಅಭಿನವ ಪಾಶುಪತರಿಗೆ ಈ ಶ್ರೀಶೈಲವನ್ನ ಸಂಬಂಧಿಸುವುದು ಉಚಿತವಲ್ಲವೆಂದು ಸ್ಪಷ್ಟವಾಗಿ ತೋರುತ್ತದೆ. ಇನ್ನು ಅವರು ಹೆಸರಿಸುವ ಕೇದಾರ ಪರ್ವತ ಸಂಬಂಧವಾದ ಪರ್ವತಾವಳಿ ಅಂತಕ್ಕಂಥದ್ದು ಅದು ಯಾವುದೋ ನಮ್ಮ ಕಲ್ಪನೆಗಂತೂ ಬಾರದು. ಇನ್ನು ಕೊನೆಯದಾಗಿ ನಕುಲೀಶ ಪಾಶುಪತದ ಮೂಲದಿಂದ ಹುಟ್ಟಿರಬಹುದಾದ ಶೈವ ಲಾಕುಳ. ನಕುಲೀಶ ಪಾಶುಪತದಿಂದ ಹುಟ್ಟಿರ್ತಕ್ಕಂಥ ಶೈವ ಶಾಖೆ ಯಾವುದಂದ್ರೆ ಅದು ಲಾಕುಳ. ಇದು ಬಹುಶಃ ಕ್ರಿಸ್ತಶಕ 11ರ ಕಾಲದ್ದು, 11ನೇ ಶತಮಾನಕ್ಕಿಂತ ಮುಂಚೆ ಅದಿರಲ್ಲದು, 11ರ ಕಾಲದ್ದು. ಇದರಿಂದ ಹೊರತಾದ ವೈದಿಕ ಬ್ರಾಹ್ಮಣ ರಾತ್ಯ ಪರಂಪರೆಯ ಪಾಶುಪತ ಎಂಬುದೊಂದಿತ್ತು. ನಾವು ಈ ಶೈವ ಶಾಖೆಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ಈ ಸೂಕ್ಷ್ಮತೆ ನಮಗೆ ಬಹಳ ಮುಖ್ಯ. ನಕುಲೀಶ ಪಾಶುಪತದ ಮೂಲದಿಂದ ಹುಟ್ಟಿರ್ತಕ್ಕಂಥ ಒಂದು ಶೈವ ಶಾಖೆ ಅದು ಲಾಕುಳ. ಇದು 11ನೇ ಶತಮಾನದ್ದು. ಇದನ್ನ ಬಿಟ್ಟು ಇದರಿಂದ ಹೊರತಾದ ವೈದಿಕ ಬ್ರಾಹ್ಮಣ ರಾತ್ಯ ಪರಂಪರೆಯ ಪಾಶುಪತ ಅಂತಕ್ಕಂಥದ್ದು ಒಂದಿತ್ತು, ಬಹುಶಃ ಕ್ರಿಸ್ತಶಕ 4-8ರಲ್ಲಿ. ಇದರ ಸಾಕ್ಷಿಯಾಗಿ ನಮಗೆ ಕಿಗ್ಗ, ಹಲ್ಮಿಡಿ, ಅಂಬಳಿ, ಬಾಗಳಿ ಶಾಸನೋಲ್ಲೇಖಿತ ಪಶುಪತಿ ಭಟಾರ, ಭಟ್ಟ ಎಂಬಿತ್ಯಾದಿ ಹೆಸರುಗಳು ನಮಗೆ ಪ್ರಮಾಣವಾಗಿವೆ. ಈ ಪಾಶುಪತ ಹಾಗೂ ಕೆಲವು ಲಾಕುಳರ ಸಮ್ಮಿಶ್ರಣದಿಂದ ಅಭಿನವ ಪಾಶುಪತ ಹುಟ್ಟಿರಬೇಕು. ಸಿಂಹಪರ್ಷೆಯ ಅಭಿನವ ಪಾಶುಪತದ ಮೂಲವನ್ನು ಮಲಯಾಳ ಪಂಡಿತನ ಗುರು ಬ್ರಹ್ಮರಾಶಿಯ ಮೂಲಕ ಮೀರಜ್ ಶಾಸನಾಧಾರ, ಆಂಧ್ರದ ಆಲಂಪುರದ ಶಾಸನೋಲ್ಲೇಖಿತ ಪರಂಪರೆಯ ಬ್ರಹ್ಮೇಶ್ವರ ಪರಂಪರೆಯ ಲಾಕುಳಕ್ಕೆ ನಾವು ಸೇರಿಸಬಹುದಾದರೆ, ಈ ಅಭಿನವ ಪಾಶುಪತಕ್ಕೆ ಲಾಕುಳರ ಜಿನಬ್ರಾಹ್ಮಣರ ಕೊಡುಗೆಯೂ ಇದೆ ಅಂತ ನಮಗೆ ಅನಿಸ್ತದೆ. ಈ ಪರಂಪರೆಗಳಿಗೆ ಕಾಳಾಮುಖ ಪ್ರಾಚೀನದಲ್ಲಿ ಹೊರಗಿನದು. ಈಗೇನೀಗ ಈ ಲಾಕುಳ ಪಂಥ ಏನಿದೆಯಲ್ಲ, ಈ ಪಂಥ ಪರಂಪರೆಗಳಿಗೆ ಅತಿ ಪ್ರಾಚೀನದಲ್ಲಿ ಕಾಳಾಮುಖ ಪಂಥ ಅಂತಕ್ಕಂಥದ್ದು ಹೊರಗಿನದು, ಮತ್ತು ಅದು ಸ್ವತಂತ್ರವಾದದ್ದು. ಅದಕ್ಕೂ ಲಾಕುಳಕ್ಕೂ ಯಾವ ಸಂಬಂಧವೂ ಇಲ್ಲ ಅಲ್ಲಿ. ಅದೇ ರೀತಿ ಪಾಶುಪತಕ್ಕೂ ಕಾಳಾಮುಖಕ್ಕೂ ಯಾವ ಸಂಬಂಧ ಇಲ್ಲ, ಅದು ಸ್ವತಂತ್ರವಾದ ಒಂದು ಬ್ರಾಂಚ್ ಅದು. ಆದ್ರಿಂದ ಅದು ಹೆಚ್ಚಾಗಿ ಅಂದ್ರೆ ಇದು ಕಾಳಾಮುಖ ಸ್ವತಂತ್ರವಾದ್ದು, ಅದು ಹೆಚ್ಚಾಗಿ ಕಾಪಾಲಿಕ ಅತಿಮಾರ್ಗಿಕ ಪಾಶುಪತ ಕೌಳ ಈ ಸಮುಚ್ಚಯದ ಗರ್ಭದಿಂದ ಹೊರಬಂದು, ಅಂದ್ರೆ ಪಾಶುಪತ ಅಂದ್ರೆ ಅತಿಮಾರ್ಗಿಕ ಪಾಶುಪತ, ವೈದಿಕ ಪಾಶುಪತಕ್ಕೆ ಅದು ಸಂಬಂಧ ಇಲ್ಲ. ಅತಿಮಾರ್ಗಿಕ ಪಾಶುಪತ ನನಗೆ ಇರೋದು 90% ಕಾಳಾಮುಖ ವಾಸ್ ರೂಟೆಡ್ ಪ್ರೈಮಿಟಿವ್ಲಿ ವಾಸ್ ರೂಟೆಡ್ ಇನ್ ಕಾಪಾಲಿಕ 100%. But to some extent we can assume that there was also some contribution from Atimargika Pashupata to emerge ಅಥವಾ to generate ಕಾಳಾಮುಖ ಫ್ರಮ್ ಇಟ್ಸ್ ಓಮ್. ಅದರ ಗರ್ಭದಿಂದ ಕಾಳಾಮುಖ ಹುಟ್ಟಲಿಕ್ಕೆ ಅತಿಮಾರ್ಗಿಕ ಪಾಶುಪತವೂ ಕೂಡ ಒಂದು ಕಾಣಿಕೆಯನ್ನು ನೀಡಿರಬಹುದು ಅನ್ನೋದನ್ನ ನಾವು ಇಲ್ಲಿ ನಿರಾಕರಿಸಲಿಕ್ಕೆ ಆಗಲ್ಲ. ಹಾಗಾಗಿ ಸ್ವಲ್ಪ ಇವೆರಡು ಕೂಡ ಕಾಪಾಲಿಕ ಮತ್ತು ಅತಿಮಾರ್ಗಿಕ ಪಾಶುಪತ ಇವುಗಳ ಮೂಲದಿಂದ ಹುಟ್ಟಿರ್ತಕ್ಕಂಥದ್ದು ಯಾವುದು ಕಾಳಾಮುಖ ಅಂತ. ಕಾಪಾಲಿಕ ಮತ್ತು ಅತಿಮಾರ್ಗಿಕ ಪಾಶುಪತ ಇವುಗಳ ಮೂಲದಿಂದ ಹುಟ್ಟಿರ್ತಕ್ಕಂಥದ್ದು ಕಾಳಾಮುಖ. ಹಾಗಾಗಿ ಕಾಳಾಮುಖವನ್ನ ನಾವು ಅವ್ರು ಹೇಳೋ ಪ್ರಕಾರ ನಕುಲೀಶ ಪಾಶುಪತದಲ್ಲಿ ನೋಡ್ತಕ್ಕಂಥದ್ದು ಅದು ಸರಿಯಲ್ಲ. ಇನ್ನ ಈ ಸಮುಚ್ಚಯದಿಂದ ಅಂದ್ರೆ ಅದು ಹೆಚ್ಚಾಗಿ ಕಾಪಾಲಿಕ ಅತಿಮಾರ್ಗಿಕ ಪಾಶುಪತ ಕೌಳ ಈ ಸಮುಚ್ಚಯ ಗರ್ಭದಿಂದ ಹೊರಬಂದು 9-10ನೇ ಶತಮಾನಕ್ಕೆ ಒಂದು ವಿಶಿಷ್ಟ ಆಕೃತಿಯನ್ನು ತಾಳಿರುವಂತೆ ತೋರುತ್ತದೆ.
ಕ್ರಿಸ್ತ ಶಕ 808 809 ಕಾಲದ ಕೋಲಾರದ ನಂದಿ ಬೆಟ್ಟದ ಶಾಸನ ಇದಕ್ಕೆ ಆಧಾರ. ಹಾಗಾಗಿ ಕಾಳಾಮುಖವು ಕಾಪಾಲಿಕದಿಂದ ಬೇರ್ಪಡದೇ ಇದ್ದಂತಹ ಅಥವಾ ಅದಕ್ಕೆ ಕಾಳಾಮುಖ ಎಂಬ ಹೆಸರಿದ್ದರೂ ಅದು ಇನ್ನೂ ಕಾಪಾಲಿಕಕ್ಕಿಂತ ಅಭಿನ್ನ ಎಂಬ ಸ್ಥಿತಿಯಲ್ಲಿದ್ದಂತಹ ಪ್ರಾಚೀನ ಕಾಲದಲ್ಲಿನ ಗ್ರಂಥಗಳಲ್ಲಿ ಕಾಳಾಮುಖವನ್ನು ಹೊರತಾದ 4 ಶೈವಗಳು ಮಾತ್ರ ಸಿಗುತ್ತವೆ. ವಿಷಯವನ್ನ ಹೆಚ್ಚು ಖಚಿತಪಡಿಸಿಕೊಳ್ಳಲು ಪ್ರಾಚೀನ ಶಾಸನೇತರ ಗ್ರಂಥಾಕಾರಗಳನ್ನ ಇಲ್ಲಿ ಪರಿಗಣಿಸೋಣ. ಅವು ಇಂತಿವೆ. ನಾವು ಒಂದೊಂದೇ ಹಂತವಾಗಿ ನಾನು ಇಲ್ಲಿ ಇದನ್ನು ವಿಷಯವನ್ನು ಸ್ಪಷ್ಟಪಡಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ಮೊದಲನೇದಾಗಿ ಇದು ಕ್ಲಾರಿಫಿಕೇಶನ್ ಹೆಚ್ಚು ನಮಗೆ ಸ್ಪಷ್ಟ ಆಗಲಿ ಅಂತ. ಹಂತ 1, ಕಾಪಾಲಿಕವನ್ನು ಹೆಸರಿಸುವ ಆದರೆ ಕಾಳಾಮುಖವನ್ನು ಹೆಸರಿಸದ ಸ್ಥಿತಿ ಹಿಂದೊಮ್ಮೆ ಇತ್ತೆಂಬುದನ್ನ ಕಾಪಾಲಿಕ ಹಾಗೂ ಕಾಳಾಮುಖದ ಸಂದರ್ಭದಲ್ಲಿ ನಾವು ಚರ್ಚಿಸಿದ್ದೇವೆ. ಸ್ವಲ್ಪ ಹೆಚ್ಚು ಕಮ್ಮಿ ಕ್ರಿಸ್ತ ಶಕದ ಆದಿ ಕಾಲಕ್ಕಾಗಲೇ ಕಾಪಾಲಿಕ ಹಾಗೂ ಪಾಶುಪತ ಇದ್ದವು. ಕ್ರಿಸ್ತ ಶಕ ಶತಾಬ್ದಿ ಆರಂಭ ಕಾಲದಲ್ಲೇ ಪಾಶುಪತ ಕಾಪಾಲಿಕ ಎರಡೂ ಇದ್ದವು. ಆದರೆ ನಕುಲೀಶ ಪಂಥ, ಲಾಕುಳ ಹಾಗೂ ಕಾಳಾಮುಖ ಇರಲಿಲ್ಲ. ಈ ಸ್ಥಿತಿ ಬಹುಶಃ ಕ್ರಿಸ್ತ ಶಕ 5-6ರವರೆಗೂ ಮುಂದುವರೆದಿರಬಹುದು. ಈ ಕಾಲಕ್ಕಿದ್ದ ಶೈವ ಸಂಪ್ರದಾಯಗಳು 3 ಯಾವ್ಯಾವುದು ಅಂತೇಳಿ ನಾನು ಹೆಚ್ಚು ಕಮ್ಮಿ ಕ್ರಿಸ್ತ ಶಕ ಆರಂಭದಿಂದ ಹಿಡಿದು ಕ್ರಿಸ್ತ ಶಕ 5-6ರವರೆಗೆ ಅಂತ ನಾನು ಒಂದು ಲೆಕ್ಕ ಇಟ್ಕೊಂಡು ಹೇಳಿದ್ರೆ, ಈಗ ಇಲ್ಲಿ ಈ ಕಾಲಕ್ಕಿದ್ದವು 3: ಶೈವ, ಪಾಶುಪತ, ಕಾಪಾಲಿಕ. ಕಾಪಾಲಿಕ ಇತ್ತು, ಪಾಶುಪತ ಇತ್ತು, ಶೈವ ಇತ್ತು. ಇವುಗಳ ಜೊತೆಗಿದ್ದ ಶೈವೇತರ ಮತಶ್ರದ್ಧೆಗಳನ್ನುಳ್ಳ ಸ್ಥಿತಿಯನ್ನ ಕೆಲವು ಪ್ರಾಚೀನ ಉಲ್ಲೇಖಗಳು ಸಾಕ್ಷಿಸುತ್ತವೆ. ಉದಾಹರಣೆಗೆ ನೋಡಿ, ವಾಚಸ್ಪತಿ ಮಿಶ್ರ, ಇವನು 9ನೇ ಶತಮಾನದನು. ಅವನು ಏನ್ ಹೇಳ್ತಾನೆ? ಶೈವ ಹೇಳ್ತಾನೆ, ಪಾಶುಪತ ಹೇಳ್ತಾನೆ, ಕಾರುಣಿಕ ಸಿದ್ಧಾಂತ ಹೇಳ್ತಾನೆ, ಕಾಪಾಲಿಕ ಹೇಳ್ತಾನೆ. ಒಟ್ಟು 4 ಹೇಳ್ತಾನೆ ಅವನು. ಎರಡನೇವನು ಭಾಸ್ಕರಾಚಾರ್ಯ ಏನ್ ಹೇಳ್ತಾನೆ? ಶೈವ ಹೇಳ್ತಾನೆ, ಪಾಶುಪತ ಹೇಳ್ತಾನೆ, ಕಾಪಾಲಿಕ ಹೇಳ್ತಾನೆ, ಕಾರುಕ ಅಥವಾ ಕಾಥಕ ಸಿದ್ಧಾಂತಿಗಳು ಅನ್ನೋದನ್ನು ಹೇಳ್ತಾನೆ. ಭಾಸ್ಕರ ಎಂಬುವನ ಕಾಲ ಸುಮಾರು ಕ್ರಿಸ್ತ ಶಕ 10ನೇ ಶತಮಾನ. ಶಂಕರರ ನಂತರದ ರಾಮಾನುಜರಿಗೂ ಪೂರ್ವದವನು. ಇವನೊಬ್ಬ ಖಗೋಳ ಶಾಸ್ತ್ರಜ್ಞ, ಗಣಿತಜ್ಞನಾದ ಭಾಸ್ಕರಾಚಾರ್ಯನು 12ನೇ ಶತಮಾನದವನು. ಇವುಗಳಲ್ಲಿ ಶೈವವು ವೈದಿಕರದು, ಪಾಶುಪತ ರಾತ್ಯರದು, ಕಾಪಾಲಿಕ ಶೂದ್ರ ದ್ರಾವಿಡ ಪರಂಪರೆ. ನೋಡಿ, ಇದನ್ನ ನಾವು ಜನಾಂಗಿಕ ವಿಚಾರಕ್ಕೆ ನಾವು ಅಸೋಸಿಯೇಟ್ ಮಾಡ್ತಾ ಬಂದ್ರೆ, ಶೈವ ಸ್ಪಷ್ಟವಾಗಿ ಅದು ವೈದಿಕರದು, ಪಾಶುಪತ ರಾತ್ಯರದು, ಕಾಪಾಲಿಕ ಶೂದ್ರ ದ್ರಾವಿಡ ಪರಂಪರೆ. ಇದರಲ್ಲಿ ಬ್ರಾಹ್ಮಣ ಹಾಗೂ ರಾತ್ಯಾಂಶಗಳು ಕೂಡ ಇದ್ದವು ಅಂತ. ಇನ್ನು ಮೈಸೂರು ಜಿಲ್ಲೆ ಟಿ ನರಸೀಪುರ ಶಾಸನದಲ್ಲಿ ಕ್ರಿಸ್ತ ಶಕ 1183 ಪುಟ 433 ಸಂಪುಟ 5 ಕರ್ನಾಟಕ ಎಪಿಗ್ರಾಫಿಯ ಕರ್ನಾಟಕ, ಜೈನ ಯತಿಗಳ ವಿರೋಧ ಪಕ್ಷಗಳಾಗಿ ಶೈವ, ತಥಾಗತ ಅಂದ್ರೆ ಬ್ರಾಕೆಟ್ನಲ್ಲಿ ಸೌಗತ ಅನ್ನೋ ಕ್ವಶನ್, ಕಾಪಾಲಿಕ, ಕಾಪಿಳ ಎಂದು 4 ಸಮಯಗಳನ್ನು ಹೆಸರಿಸಲಾಗಿದೆ. ಇಲ್ಲಿ ಕಾಳಾಮುಖ, ಲಾಕುಳ ಇವುಗಳ ಹೆಸರು ಇಲ್ಲದೆ ಇರತಕ್ಕಂಥದ್ದು ಗಮನಾರ್ಹ. ಇದು ಹಂತ 1. ಇದು ಇನ್ನು ಹಂತ ನಾವು 2ಕ್ಕೆ ನಾವು ಹೋಗೋಣ. ಹಂತ 1 ಆಯ್ತು, ಹಂತ 2ಕ್ಕೆ ನಾವು ಹೋಗೋಣ. ಕಾಪಾಲಿಕದಿಂದ ಕಾಳಾಮುಖವು ದೂರ ಸರಿದು ಸ್ವತಂತ್ರವಾಗಿ ಗುರುತಿಸಲ್ಪಟ್ಟಂತಹ ಹಂತ ಯಾವುದು? ಕ್ರಿಸ್ತ ಶಕ 7-8ರ ಮಧ್ಯೆ ನಕುಲೀಶಾನುಯಾಯಿಗಳಿಂದ ಲಾಕುಳ ರೂಪ ತಾಳಿರಬಹುದಾದಂತೆಯೇ ಕಾಳಾಮುಖವೂ ಕೂಡ ಕಾಪಾಲಿಕ, ಪಾಶುಪತ, ಕೌಳಗಳಂತಹ ಅತಿಮಾರ್ಗಿಕ ಶಾಕ್ತಶೈವ ಸಂಪ್ರದಾಯಗಳಿಂದ ದೂರ ಸರಿದು ಶಿವಭೈರವಾತ್ಮಕ ಶೈವವಾಗಿ ಆಕೃತಿ ಪಡೆದಂತಿದೆ ಅಂತ. ಯಾಕಂದ್ರೆ ಈ ಕಾಳಾಮುಖಕ್ಕೆ 2 ಪ್ರಾಚೀನ ಶೈವ ಪಂಥಗಳ ಮತ್ತು ಶಾಕ್ತ ಪಂಥಗಳ ಕನೆಕ್ಷನ್ ಇದೆ ಅನ್ನೋ ಡೌಟ್ ನನಗಿದೆ. ನಾನು ಬರೇ ಕಾಪಾಲಿಕರಲ್ಲಿ ಮಾತ್ರ ಹುಡುಕ್ತಾ ಇಲ್ಲ, ಅವ್ರ ರೂಟ್ ಅನ್ನ ಕೌಳದಲ್ಲೂ ಇರಬಹುದೇ ಅಂತ ನಾನು ಅನುಮಾನಿಸ್ತಾ ಇದ್ದೇನೆ. ಅತಿಮಾರ್ಗಿಕ ಪಾಶುಪತರಲ್ಲಿ, ಕಾಪಾಲಿಕರಲ್ಲಿ ಮತ್ತು ಕೌಳರಲ್ಲಿ, ಈ 3ರಲ್ಲಿ ಈ ಕಾಳಾಮುಖದ ರೂಟ್ ಇರಬಹುದು ಅಂತ. ಆದ್ರಿಂದ ಕಾಳಾಮುಖವೂ ಕೂಡ ಕಾಪಾಲಿಕ, ಪಾಶುಪತ, ಕೌಳಗಳಂತಹ ಅತಿಮಾರ್ಗಿಕ ಶಾಕ್ತ ಶೈವ ಸಂಪ್ರದಾಯಗಳಿಂದ ದೂರ ಸರಿದು ಶಿವಭೈರವಾತ್ಮಕ ಶೈವವಾಗಿ ಆಕೃತಿ ಪಡೆದಂತಿದೆ. ಈ ಪ್ರಕ್ರಿಯೆಯಲ್ಲಿ ದಕ್ಷಿಣದಲ್ಲಿ ಕಾಳಾಮುಖವು ಲಾಕುಳಕ್ಕಿಂತ ಸುಮಾರು 100 ವರ್ಷಗಳಷ್ಟು ಮೊದಲೇ, ಅಂದ್ರೆ ಕ್ರಿಸ್ತ ಶಕ 6-7ರಲ್ಲಿ ಆಕೃತಿಯನ್ನ ಪಡೆಯಲು ಆರಂಭಿಸಿ ಕ್ರಿಸ್ತ ಶಕ 9-10ರಲ್ಲಿ ಒಂದು ಸ್ಪಷ್ಟ ಸ್ಥಿತಿಯನ್ನ ಕಾಳಾಮುಖ ತಲುಪಿದಂತಿದೆ. ಅಂದರೆ
ಈಗ ಕಾಪಾಲಿಕ, ಪಾಶುಪತ, ಕಾಳಾಮುಖ ಹಾಗೂ ಶೈವ ಎಂದು 4 ಶಾಖೆಗಳಾದವು ನೋಡಿ. ಈಗ ಈ ರೀತಿ ನಾವು ತಿಳ್ಕೊಂತ ಬಂದಾಗ ಇಲ್ಲಿ ಹೊರಡ್ತಕ್ಕಂಥ ಔಟ್ಕಮ್ ಏನಂತ ಹೇಳಿದ್ರೆ ಕಾಪಾಲಿಕ, ಪಾಶುಪತ, ಕಾಳಾಮುಖ ಮತ್ತು ಶೈವ ಅಂತ 4 ಆದವು. ಈಗಿನ್ನು ಲಾಕಳ ಹುಟ್ಟಿಲ್ಲ ಇಲ್ಲಿ. ಈ ಸ್ಥಿತಿಯನ್ನ ಷಡ್ದರ್ಶನ ಸಮುಚ್ಚಯದ ಕರ್ತೃ ಕ್ರಿಸ್ತಶಕ 800ರ ಕಾಲದ ಹರಿಭದ್ರ ಅಂತಕ್ಕಂಥ ಅಂಥ ಗ್ರಂಥ ಕರ್ತೃ ಏನ್ ಹೇಳ್ತಾನ ಅವನಿಂದ ತಿಳ್ಕೊಬಹುದು, ನಾವು ಕನ್ಫರ್ಮ್ ಮಾಡ್ಕೋಬಹುದು ನೋಡಿ. ಅವನ್ ಏನ್ ಹೇಳ್ತಾನಂದ್ರೆ ಶೈವ, ಪಾಶುಪತ, ಮಹಾರಥಧರ, ಕಾಳಾಮುಖ ಒಟ್ಟು 4 ಅಂತಾನೆ. ಶೈವ ಸರಿ, ಪಾಶುಪತ ಸೇರಿ, ಮಹಾರಥಧರ ಅಂದ್ರೆ ಕಾಪಾಲಿಕನೇ, ಅದು ಕಾಪಾಲಿಕ, ಕಾಳಾಮುಖ ಹಿಂಗ್ ಒಟ್ಟು 4 ಅಂತ ಹೇಳ್ತಾನೆ. ಮತ್ತು ಬ್ರಹ್ಮಶಿವಂದು ಉದಾಹರಣೆ ತಗೊಳ್ಳಿ, ಅವನು ಕಾಪಾಲಿಕ, ಕಾಳಾಮುಖ, ಪಾಶುಪತ, ಶೈವ ಅಂತ ಒಟ್ಟು 4 ಅಂತ ಹೇಳ್ತಾನೆ ನೋಡಿ. ಈ ಎರಡು ಅಥಾರಿಟಿಗಳಿಂದ ನಾವು ಈ ನಮ್ಮ ಒಂದು ಕನ್ಕ್ಲೂಷನ್ ಅನ್ನ ನಾವು ಕನ್ಫರ್ಮ್ ಮಾಡಬಹುದು. ಈ ಕಾಲಘಟ್ಟದಲ್ಲಿ ಪಾಶುಪತಕ್ಕಿಂತ ಭಿನ್ನವಾದ ಅಸ್ತಿತ್ವ ಲಾಕುಳಕ್ಕಿರಲಿಲ್ಲ. ಲಾಕುಳ ಇನ್ನೂ ಅದು ಸ್ವತಂತ್ರವಾಗಿ ನಕುಲೀಶ ಪಾಶುಪತದಿಂದಲೋ ಅಥವಾ ಮತ್ತೊಂದರಿಂದಲೋ ಅದು ಬಿಡುಗಡೆಯಾಗಿ ಹೊರಗಡೆ ಅದು ಸ್ಪಷ್ಟವಾದ ಆಕೃತಿಯನ್ನ ತಾಳಿರಲಿಕ್ಕಿಲ್ಲ. ನಕುಲೀಶನು ಪಾಶುಪತ ಸೂತ್ರವನ್ನೇ ಬರೆದದ್ದಲ್ಲವೇ? ಪಾಶುಪತ ಅರಿಯಲು ನಕುಲೀಶನೇ ಆಧಾರವಾಗಿ ತೆಗೆದುಕೊಳ್ಳಲು ಇದೇ ಕಾರಣ. ಪಾಶುಪತ ತಿಳ್ಕೊಳ್ಳಿಕ್ಕೆ ನಕುಲೀಶನನ್ನೇ ಆಧಾರ ತಗೊಳ್ತಾರೆ, ಯಾಕಂದ್ರೆ ನಕುಲೀಶನೇ ಪಾಶುಪತ ಸೂತ್ರ ಬರದ ಅಂತ ಒಂದು ವಿಚಾರ ಇದೆ. ಈ 4ರ ಸ್ಥಿತಿಯನ್ನೇ ಬಹಳಷ್ಟು ಅರ್ವಾಚೀನ ಗ್ರಂಥಕಾರರು ಅನುಸರಿಸಿಕೊಂಡು ಬಂದಿರುವುದು. ಉದಾಹರಣೆಯಾಗಿ ರಾಮಾನುಜರ ಗುರು ಸುಮಾರು 11ನೇ ಶತಮಾನದನು ಯಮುನಾಚಾರ್ಯರು ಆಗಮಾಧಾರಿತವಾಗಿ ಶೈವ, ಪಾಶುಪತ, ಕಾಪಾಲಿಕ, ಕಾಳಾಮುಖ ಒಟ್ಟು 4 ಅವರು ಹೆಸರಿಸ್ತಾರೆ. ಇಲ್ಲಿ ಒಂದು ಅಡಿ ಟಿಪ್ಪಣಿಯನ್ನು ನಾವು ನೋಡೋಣ. ತುಮಕೂರು ಜಿಲ್ಲೆಯ ಕೈನಡು ಎಂಬ ಗ್ರಾಮದ ಶಾಸನ ಒಂದು 1181ರದು ಮಾಹೇಶ್ವರ, ಬೌದ್ಧ, ವೈಷ್ಣವ, ಅರ್ಹಂತ ಎಂಬ ಚತುಸ್ಸಮಯಗಳನ್ನು ಅದು ಹೆಸರಿಸುತ್ತದೆ. ಇದೇ ಜಿಲ್ಲೆಯ ದೊಡ್ಡಬಿದರೆ ಶಾಸನ 1149ರದು ಅದು ಕೂಡ ಚತುಸ್ಸಮಯ ಸಾಧನ ವಿದೂಷಕ ಎಂಬ ಮುನಿಯೊಬ್ಬನನ್ನು ಬಣ್ಣಿಸುತ್ತದೆ. ಆದರೆ ಇದರಲ್ಲಿ ಶೈವದ ಉಪಶಾಖೆಗಳು ಹೇಳಲ್ಪಟ್ಟಿಲ್ಲ. ಇಲ್ಲಿ ಈಗ ಈ ಒಟ್ಟು 4 ಈಗೇನು ಇಲ್ಲಿ ನಾವು ಕಂಡ್ವಿ, ರಾಮಾನುಜರ ಗುರು ಯಮನಾಚಾರ್ಯರಲ್ಲಿ ಶೈವ, ಪಾಶುಪತ, ಕಾಪಾಲಿಕ, ಕಾಳಾಮುಖ ಅಂತ, ಇಲ್ಲಿ ಲಾಕುಳ ಇಲ್ಲ ಅನ್ನೋದನ್ನ ಗಮನಿಸಬೇಕು. ಇವರ ಶಿಷ್ಯ ರಾಮಾನುಜರು ಕೂಡ ತಮ್ಮ ಗುರುಗಳನ್ನೇ ಅನುಸರಿಸಿಕೊಂಡು ಬಂದ್ರವರು. ಇವರು 11-12ನೇ ಶತಮಾನದರು. ಕಾಪಾಲಿಕ, ಕಾಳಾಮುಖ, ಪಾಶುಪತ, ಶೈವ ಅಂತ ಹೇಳಿದರು. ಆದರೆ ಪಾರಮೇಶ್ವರಾಗಮವು ಕಾಳಾಮುಖವನ್ನು ಕೈಬಿಟ್ಟು ಶೈವಂ, ಪಾಶುಪತಂ, ಸೋಮಂ, ಲಾಕುಲಂಚ ಚತುರ್ವಿಧಂ ಶೈವ ಭೇದ ಮಿತಿ ಅಂತ ಅನ್ನುತ್ತದೆ. ಸಿದ್ಧಾಂತ ಶಿಖಾಮಣಿಯು ಇದೇ ಆಗಮವನ್ನೇ ಅನುಸರಿಸಿದೆ. ಹೀಗೆ ಕಾಳಾಮುಖವನ್ನು ಕೈಬಿಟ್ಟು ಲಾಕುಳವನ್ನು ಮಾತ್ರ ಹೆಸರಿಸಲ್ಪಟ್ಟ ಉದಾಹರಣೆಗಳು 2 ಸಾಧ್ಯತೆಗಳನ್ನು ನನಗೆ ಸೂಚಿಸುತ್ತವೆ. ಒಂದು ಏನಂತ ಹೇಳಿದ್ರೆ, ಕಾಳಾಮುಖಕ್ಕೆ ಲಾಕುಳಕ್ಕಿಂತ ಭಿನ್ನವಾದ ಸ್ವತಂತ್ರ ಅಸ್ತಿತ್ವವಿಲ್ಲ ಎನ್ನುವ ಅತಿ ಅರ್ವಾಚೀನ ಸ್ಥಿತಿ, ಪ್ರಾಚೀನ ಸ್ಥಿತಿ ಅಂತ ಹೇಳಲ್ಲ ನಾನು, ಅತಿ ಅರ್ವಾಚೀನ ಸ್ಥಿತಿ ಅಂದ್ರೆ ಕ್ರಿಸ್ತಶಕ 13-14 ಹೀಗೆ ಇರ್ಬೋದೇನೋ. ಇನ್ನು ಎರಡನೇದು, ಕಾಳಾಮುಖರಿನ್ನು ಕಾಪಾಲಿಕರಿಂದ ಸ್ಪಷ್ಟವಾಗಿ ದೂರ ಸರಿದಿರದ ಸ್ಥಿತಿ. ಕಾಳಾಮುಖರಿನ್ನು ಕಾಪಾಲಿಕರಿಂದ ಸ್ಪಷ್ಟವಾಗಿ ದೂರ ಸರಿದಿರದ ಸ್ಥಿತಿ. ನನಗನ್ನಿಸುವಂತೆ ಇಲ್ಲಿ ಮೊದಲಿನ ಸಾಧ್ಯತೆಯೇ ಹೆಚ್ಚು. ಆಗಮಗಳು ಅರ್ವಾಚೀನದಲ್ಲಿ ಕೈಯಾಡಿಸಲ್ಪಟ್ಟಿವೆ. ಇವು ಲಾಕುಳರ ರಚನೆಗಳೇ. ಇವರ ರಚನೆ ಬಿಟ್ಟರೆ ಕಾಳಾಮುಖಕ್ಕೆ ಸ್ವತಂತ್ರ ಶಾಸ್ತ್ರವೇ ಇಲ್ಲ. ಬಹುಸಂಖ್ಯಾತರಾಗಿದ್ದ ಕಾಳಾಮುಖರಿಗೆ ಭಕ್ತವರ್ಗವಿತ್ತು, ಅಲ್ಪಸಂಖ್ಯಾತರಾಗಿದ್ದ ಲಾಕುಳರಿಗೆ ಶಾಸ್ತ್ರಜ್ಞಾನವಿತ್ತು. ಆದ್ದರಿಂದ ಕಾಳಾಮುಖರು ಶಾಸ್ತ್ರಜ್ಞಾನಕ್ಕೆ ಲಾಕುಳ ಲಕುಲೀಶನ ಬೆನ್ನು ಬಿದ್ದರೆ, ಲಾಕುಳರು ಭಕ್ತವರ್ಗದ ಬೆಂಬಲಕ್ಕಾಗಿ ತಾವು ಕಾಳಾಮುಖ ಪ್ರತಿಬದ್ಧ ಎಂದು ಹೇಳಿಕೊಂಡು ಕಾಳಾಮುಖರ ಮೇಲಿನ ತಮ್ಮ ಸಖ್ಯವನ್ನು ಅವರು ವ್ಯಕ್ತಪಡಿಸಿ ಅವರ ಒಂದು ಸಾಂಗತ್ಯವನ್ನು ಅವ್ರು ಬಯಸಿದ್ದಾರೆ. ಯಾರು? ಲಾಕುಳರು ಕಾಳಾಮುಖರ ಜೊತೆಗೆ ಅವರು ಅಸೋಸಿಯೇಟ್ ಆಗ್ಲಿಕ್ಕೆ, ಸೇರ್ಕೊಳ್ಳಿಕ್ಕೆ, ಮಿಂಗ್ಲಾಗ್ಲಿಕ್ಕೆ ಬಂದಿದ್ದಾರೆ. ಇದು 2ನೇ ಹಂತದ ವಿಚಾರ. ಇನ್ನು 3ನೇ ಹಂತದ ವಿಚಾರ ಯಾವುದಂದ್ರೆ, ಕಾಳಾಮುಖಕ್ಕಿಂತ ತಡವಾಗಿ ಜಿನಬ್ರಾಹ್ಮಣರ ಶೈವೀಕರಣದ ಪರಿಣಾಮವಾಗಿ ಲಾಕುಳ ಆಕೃತಿಯನ್ನ ಪಡೆಯಿತು. ಕಾಳಾಮುಖ ಮೊದಲು ಹುಟ್ಟಿತು, ಅದಾದ್ಮೇಲೆ ಲೇಟಾಗಿ ಯಾವುದು ಹುಡ್ತೋ? ಲಾಕುಳ ಹುಡ್ತು. ಹೆಂಗ್ ಹುಡ್ತು? ಅದು ಜಿನಬ್ರಾಹ್ಮಣದ ಶೈವೀಕರಣದ ಪರಿಣಾಮವಾಗಿ ಅದು ಹುಟ್ಟಿತು. ಆಗ 4 ಸಮಯಗಳ ಪಟ್ಟಿಗೆ ಲಾಕುಳ 5ನೇಯದಾಗಿ ಅದು ಸೇರಿಕೊಳ್ತು. ಈ 5ರ ಸ್ಥಿತಿಯನ್ನ ಸೂತ ಸಂಹಿತೆ ಅಸ್ಪಷ್ಟವಾಗಿ ದಾಖಲಿಸಿದೆ. ಅದೇನ್ ಹೇಳ್ತತೆ? ಕಾಪಾಲಿಕ, ಲಾಕುಳ, ಪಾಶುಪತ, ಸೋಮ, ಭೈರವ ಒಟ್ಟು 5 ಅಂತ ಅದು ಹೇಳ್ತದೆ. ಅದು
ಇದರಲ್ಲಿ ಕಾಪಾಲಿಕ, ಸೋಮ, ಭೈರವ ಎಂಬ ಮೂವರು ಏಕ ಪ್ರಕಾರದ ಮತ ಸಂಪ್ರದಾಯಗಳನ್ನು ಉಲ್ಲೇಖಿಸುವುದರಿಂದ ಇದು ನಮಗೆ ಅಷ್ಟೊಂದು ವಿಶ್ವಾಸ ಈ ಸೂತ್ರ ಸಂಹಿತೆ ಮೂಡಿಸುವುದಿಲ್ಲ. ಆದರೂ ಅವು ಶಾಕ್ತ, ಕಾಪಾಲಿಕ, ಶೈವ, ಸೋಮ, ಭೈರವಾತ್ಮಕ, ಕಾಳಾಮುಖ ಎಂದು ಸೂಚಿಸಲ್ಪಟ್ಟಿರಬಹುದೆಂದು ಭಾವಿಸಲು ಸಾಧ್ಯ ಮಾಡಿಕೊಡುತ್ತವೆ. ಹಾಗೆಯೇ ಅಲ್ಲಿ ಲಾಕುಳ ಕಾಣಿಸಿಕೊಂಡಿದೆ. ಇಲ್ಲಿ ವೈದಿಕ ಶೈವವನ್ನೇ ಅವರು ಕೈಬಿಟ್ಟಿರಬೇಕು, ಇಲ್ಲವೇ ಅದನ್ನೇ ಪಾಶುಪತ ಎಂದು ಬಗೆದಿರಬೇಕು. ಇನ್ನು ಕೊನೆಯದಾಗಿ ಸಾಯಣ ಮಾಧವ, ಅವನು ಕ್ರಿಸ್ತಶಕ 14ನೇ ಶತಮಾನದವನು. ಅವನು ಹೆಸರಿಸುವುದು ನಕುಲೀಶ ಪಾಶುಪತ, ಶೈವ, ಪ್ರತ್ಯಭಿಜ್ಞ, ರಸೇಶ್ವರ, ಒಟ್ಟು 4. ಇವುಗಳಲ್ಲಿ ಲಾಕುಳ, ಕಾಳಾಮುಖ ಇಲ್ಲ. ಕಾರಣ ಇವೆರಡೂ ನಕುಲೀಶ ಪಾಶುಪತದಲ್ಲಿಯೇ ಪ್ರತಿನಿಧಿಸಲ್ಪಟ್ಟಿರಬೇಕು. ನಾಸ್ತಿಕವಾದಿಗಳ ವಿರೋಧಿಯಾಗಿದ್ದ ಇವನು ಕಾಪಾಲಿಕರನ್ನ ಕೈಬಿಟ್ಟಿರಬೇಕು ಅಂತ ಹೇಳಿ ನಾವು ಒಂದು ವಿಚಾರವನ್ನ ಇಲ್ಲಿಯವರೆಗೆ ನಾವು ಮಂಡಿಸಿ, ಈಗ ಇದರ ಒಂದು ಕನ್ಕ್ಲೂಷನ್ ಅನ್ನ ನಾವು ಹೇಳುವುದಾದರೆ ನೋಡಿ, ಮೊದಲು ಕಾಪಾಲಿಕ, ಕಾಳಾಮುಖ ಅಭಿನ್ನ ಅನ್ನುವಂಥ ಒಂದು ಸ್ಥಿತಿ, ಅವೆರಡೂ ಬೇರೆ ಬೇರೆ ಅಲ್ಲ ಅನ್ನುವಂಥ ಒಂದು ಸ್ಥಿತಿ ನಮ್ಮ ಭಾರತದಲ್ಲಿ ಇತ್ತು. ಕಾಪಾಲಿಕ ಇದೊಂದು ಪರಿಶಿಷ್ಟ ಪರಂಪರೆ. ಪರಿಶಿಷ್ಟ ಪರಂಪರೆಯಾಗಿ ಇವು ಶಾಸ್ತ್ರೀಯ ಗ್ರಂಥಗಳಲ್ಲಿ ಮತ್ತು ಶಾಸನಗಳಲ್ಲಿ ಇವುಗಳಿಗೆ ಅಷ್ಟೊಂದು ದಾಖಲೆ ಮಾನ್ಯತೆ ಸಿಕ್ಕಿರೋದು ಬಹಳ ಕಡಿಮೆ. ಅದು ಬೇರೆ ಬೇರೆ ಹೆಸರಿನಾಗ ಸೋಮ ಅಂತ ಅಥವಾ ಇನ್ನೊಂದು ಮಹಾರಥಿ ಅಂತ ಹಿಂಗೆ ಬೇರೆ ಬೇರೆ ಹೆಸರಿನಾಗ ಸ್ವಲ್ಪ ಅದು ಕಂಡು ಬರ್ತೈತಿ. ಇದು ಒಂದು. ಇನ್ನು ಎರಡನೇದು ಪಾಶುಪತ, ನಕುಲೀಶ ಪಾಶುಪತ ಮತ್ತು ಲಾಕುಳ ಇಲ್ಲದ ಹಂತ ಇದು. ಹಾಗಾಗಿ ನೋಡ್ರಿ, ಇಲ್ಲಿ ನಕುಲೀಶ ಪಾಶುಪತ ಮತ್ತು ಲಾಕುಳ ಇವು ಎರಡೂ ಇಲ್ಲದಂತ ಹಂತ. ಕಾಪಾಲಿಕ ಇದೆ, ಪಾಶುಪತ ಇದೆ, ಬಹುಶಃ ಅದು ಅತಿಮಾರ್ಗಿಕ ಪಾಶುಪತ. ಆದ್ರೆ ಇಲ್ಲೇನಿಲ್ಲ, ನಕುಲೀಶ ಪಾಶುಪತ ಇಲ್ಲ, ಲಾಕುಳ ಇವೆರಡೂ ಇಲ್ಲ. ಇಂಥದ್ದೊಂದು ಸ್ಥಿತಿ. ಅಂದ್ರೆ ಶೈವದ ಅತಿ ಪ್ರಾಚೀನ ಶೈವದ ಹಂತದಲ್ಲಿ ಕಾಪಾಲಿಕ, ಪಾಶುಪತ ಎರಡೇ ಇದ್ವು ಅಂತ ಅರ್ಥ. ಹಾಗಾಗಿ ಹಂತ ಒಂದು 3 ಶೈವಗಳು ಇಲ್ಲಿ ಸಿಗ್ತವೆ. ಯಾವ್ಯಾವ ಅಂದ್ರೆ ಕಾಪಾಲಿಕ, ಪಾಶುಪತ, ಶೈವ. ಶೈವ ಅಂದ್ರೆ ಯಾವುದು? ವೈದಿಕ ಶೈವ, ಬ್ರಾಹ್ಮಣರ ಶೈವ ಅಂತ. ಅಂದ್ರೆ ಅತಿ ಪ್ರಾಚೀನದಲ್ಲಿ ಈ 3 ನಮಗಿದ್ವು ಅಂತ ಗೊತ್ತಾಗ್ತದೆ: ಕಾಪಾಲಿಕ, ಪಾಶುಪತ ಮತ್ತು ವೈದಿಕ ಶೈವ. ಇನ್ನ ಮುಂದಿನ ಹಂತಕ್ಕೆ ಹೋಗೋಣ. ಕಾಪಾಲಿಕದಿಂದ ಹೊರಬಿದ್ದ ಕಾಳಾಮುಖ, ಇನ್ನು ಲಾಕುಳ ಬಂದಿಲ್ಲ ಇಲ್ಲಿ. ಕಾಪಾಲಿಕದಿಂದ ಅದು ಸ್ವತಂತ್ರವಾಗಿ ಹೊರಬಿದ್ದಂತ ಕಾಳಾಮುಖ, ಅದು ಅತಿಮಾರ್ಗಿಕ ಪಾಶುಪತ ಅದ್ರೊಳಗೆ ಇತ್ತು, ಬೇರೆ ಬೇರಿತ್ತು ಅಂತಲೋ, ಆಮೇಲೆ ಕಾಪಾಲಿಕದೊಳಗೆ ಬೇರಿತ್ತು ಅಂತಲೋ, ಕೌಳದೊಳಗೆ ಬೇರಿತ್ತು. ಯಾಕಂದ್ರೆ ಕೌಳಮುಖಿಯ ಕಾಳಾಮುಖಿ ಆತು ಅನ್ನುವಂಥ ವಿಚಾರವನ್ನ ನಾವು ಇಲ್ಲಿ ಊಹಿಸ್ಲಿಕ್ಕೆ ಸಾಧ್ಯವಿದೆ. ಆದ್ರಿಂದ ಕಾಳಾಮುಖದ ಉಗಮವನ್ನ ನಾವು ಒಂದೇ ಬೇರಿನಿಂದ ಬಂತು ಅಂತ ನಾವು ಹೇಳಕ್ಕಾಗಲ್ಲ. ಆದ್ರಿಂದ ನನ್ನ ಪ್ರಕಾರ ಕಾಳಾಮುಖ ಮೇ ಬಿ ರೂಟೆಡ್ ಇನ್ ಕಾಪಾಲಿಕ, ಅತಿಮಾರ್ಗಿಕ ಪಾಶುಪತ ಅಂಡ್ ಆಲ್ಸೋ ಕೌಳ. ಇದರಿಂದ ಅದು ಹೊರಗೆ ಬಂದು ಸ್ವತಂತ್ರವಾಗಿ ಆಗಿರುವಂತ ಕಾಲ. ಈ ಹಂತದಲ್ಲಿ ನಕುಲೀಶ ಪಾಶುಪತಕ್ಕಿಂತ ಭಿನ್ನವಾದ ಲಾಕುಳ ಇನ್ನೂ ಇಲ್ಲ ಇಲ್ಲಿ. ಮತ್ತೆ ಯಾವುದು ಹುಡ್ತು? ಕಾಳಾಮುಖ ಹುಡ್ತು. ನೋಡಿ, ಈಗ ಏನಾಯ್ತು ಇಲ್ಲಿ ಹಂತ 2ರಲ್ಲಿ ಏನಾಯ್ತು ಚರಿತ್ರೆ ಅಂತ ಹೇಳಿದ್ರೆ, 4 ಶೈವ ಬಂದ್ವು. ಈಗ ಕಾಪಾಲಿಕ ಇದೆ, ಆಮೇಲೆ ಕಾಳಾಮುಖ ಇದೆ, ಪಾಶುಪತ ಇದೆ, ಶೈವ ಇದೆ. ಕಾಪಾಲಿಕ, ಕಾಳಾಮುಖ, ಪಾಶುಪತ, ಶೈವ ಇಷ್ಟಿದಾವೆ, 4 ಇದಾವೆ. ಇನ್ನು ಹಂತ 3, ಕಾಳಾಮುಖದ ನಂತರ ಜಿನಬ್ರಾಹ್ಮಣರ ಶೈವೀಕರಣದ ಫಲವಾಗಿ ಹುಟ್ಟಿದ್ದು ಲಾಕುಳ ಶೈವ. ಇದು ಕೊನೆಯದಿದು. ಲಾಕುಳ ಶೈವದ ಮೇಲೆ ಮತ್ತೆ ಬೇರೆ ಯಾವ ಹೊಸ ಶೈವ ಪಂಥಗಳು ಹುಟ್ಕೊಳ್ಳೋದಿಲ್ಲ. ಆದ್ರಿಂದ ಲಾಕುಳ ಶೈವವೇ ಅಂತಿಮ, ಲಾಸ್ಟ್, ಅದು ಅಲ್ಟಿಮೇಟ್ ಡೆವಲಪ್ಮೆಂಟ್. ಈಗ ಎಷ್ಟು ಶೈವ ಆದವು ಅಂತ ಹೇಳಿದ್ರೆ 5 ಆದವು. ಕಾಪಾಲಿಕ, ಕಾಳಾಮುಖ, ಪಾಶುಪತ, ಅಂದ್ರೆ ಇದನ್ನ ನಕುಲೀಶ ಪಾಶುಪತ ಅಂತಾನು ಕರೀರಿ. ಆಮೇಲೆ ಶೈವ, ಬ್ರಾಹ್ಮಣರ ಶೈವ, ಆಮೇಲೆ ಲಾಕುಳ. ನೋಡಿ, ಹೀಗೆ ಇವೆಲ್ಲವೂ ಕೂಡ ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ, ಸ್ವತಂತ್ರವಾಗಿರ್ತಕ್ಕಂಥ ಶಾಖೆಗಳು. ಇವುಗಳನ್ನ ನಾವು 4 ಅಂತ, 5 ಅಂತ ಹೀಗೆ ನಿರ್ದಿಷ್ಟ 5 ಕರೆಕ್ಟ್ ಅನ್ನೋದು ಅಥವಾ 4 ಕರೆಕ್ಟ್ ಅನ್ನೋದು ಹಿಂಗೆ ವಾದ ಮಾಡೋದು ಸ್ವಲ್ಪ ಕಷ್ಟ. ಯಾಕಂದ್ರೆ ಆ ಸಮಸ್ಯೆ ಸ್ವಲ್ಪ ಗೋಜಲಾಗಿ ಇರುವುದರಿಂದ. ಇಷ್ಟು ಹೇಳ್ತಾ ಇನ್ನ ಈ ಒಳಗಿನ ವಿಚಾರಗಳನ್ನ, ಅಂದ್ರೆ ಉದಾಹರಣೆಯಾಗಿ ನೋಡ್ರಿ, ಶಕ್ತಿ ಪರಿಷೆ, ಸಿಂಹ ಪರಿಷೆ, ಭುಜಂಗಾವಳಿ, ಪರ್ವತಾವಳಿ, ಆಮ್ನಾಯ ಇವೆಲ್ಲವೂ ಕೂಡ
ಕಾಳಾಮುಖರಿಗೆ ಸಂಬಂಧಪಟ್ಟವೇ ಹೊರತು ಲಾಕುಳರಿಗೆ ಪಾಶುಪತರಿಗೆ ಪಟ್ಟವು ಅಲ್ಲವೇ ಅಲ್ಲ. ಇದನ್ನ ಕಲಬುರ್ಗಿಯವರು ಸುಮ್ಮನೆ ಅವರು ಕೆಲವು ಗೋಜಲುಗಳನ್ನು ಸೃಷ್ಟಿ ಮಾಡಿ ಹೋಗಿದ್ದಾರೆ. ಸುಮ್ಮನೆ ಚರಿತ್ರೆ ಮೊಸಕದು. ನಾವು ಶಾಸನಗಳನ್ನ ಓದ್ಕೊಂತ ಬಂದ್ರೆ ಬಹಳ ಸ್ಪಷ್ಟವಾಗಿ ನಮಗೆ ಇತಿಹಾಸ ಗೊತ್ತಾಗ್ತತಿ. ಎರಡು ಹಂತ, ಈಗ ಉದಾಹರಣೆ ಲಾಕುಳಾಗಮ, ಲಾಕುಳ ಸಿದ್ಧಾಂತ ಇದು ಸಿಗ್ತತಿ. ಜೊತೆಗೆ ಅಲ್ಪವಾಗಿ ಬಹಳ ವಿರಳವಾಗಿ ಕಾಳಾಮುಖ ಆಗಮ, ಕಾಳಾಮುಖ ಸಿದ್ಧಾಂತ ಅನ್ನೋ ಉಲ್ಲೇಖಗಳು ಕೂಡ ನಾನು ನೋಡಿದ್ದೇನೆ. ಸದ್ಯಕ್ಕೆ ನನಗೆ ಆ ಶಾಸನಾಧಾರಗಳನ್ನು ಇಲ್ಲಿ ಹೆಸರಿಸಿ ಹೇಳಲಿಕ್ಕೆ ನನಗೆ ಸಾಧ್ಯವಾಗ್ತಾ ಇಲ್ಲ. ಇಷ್ಟು ಈ ಶೈವದ ಚರಿತ್ರೆ. ಇದರ ನಂತರದ್ದು ಮುಂದೆ ವೀರಶೈವದ ಕಥೆ ನಾವು ಕಟ್ಕೋಬೇಕು. ವೀರಶೈವದ ಚರಿತ್ರೆ ಅಂದ್ರೆ 12ನೇ ಶತಮಾನಕ್ಕೆ ಯಾವತ್ತು ಶರಣರು ಪ್ರವರ್ಧಮಾನಕ್ಕೆ ಬಂದ್ರು ಆಗ ಈ ಶೈವ ಪಂಥಗಳು ಏನಾದವು ಮೂಲೆ ಗುಂಪಾದ್ವು. ಅದಕ್ಕೆ ಶರಣರ ಪ್ರಭಾವ ಇರ್ಬೋದು, ಜನಗಳು ಶರಣರ ಪ್ರಭಾವಕ್ಕೊಳಗಾಗಿ ಅವರಿಂದ ದೀಕ್ಷೆ ಪಡೆದು ಅವರ ಆಚಾರ ವಿಚಾರ, ಅವರ ಅನುಯಾಯಿಗಳಾಗಿದ್ದು, ಅವರನ್ನು ಅನುಕರಣೆ ಮಾಡಿದ್ದು ಇತ್ಯಾದಿ ಏನೆಲ್ಲ ಇರಬಹುದು. ಅದು ಆ ಕಾಲಕ್ಕೆ ನಡೆದಿರ್ತಕ್ಕಂಥ ಸಮಸ್ಯೆ. ಈ ಎಲ್ಲ ಕಾರಣಗಳಿಂದ ಏನಾದರೂ ಈ ಶೈವ ಪಂಥದ ಜನ ಅವರು ಮೂಲೆ ಗುಂಪಾದ್ರು. ಹೆಂಗೆ ಮೂಲೆ ಗುಂಪು ಇಷ್ಟೇ ಅಲ್ಲ, ಇನ್ನೊಂದಿಷ್ಟು ನಾವು ಮಾತನ್ನ ಸ್ವಲ್ಪ ಒಂದ್ 2-3 ನಿಮಿಷ ಮುಂದುವರಿಸ್ಬೇಕು ಅನಿಸ್ತತಿ. ಈಗ ಸಿದ್ಧನಾಥ ಪಂಥಗಳಿದ್ವು. ಇವಲ್ಲದೆ ನಾಥ ಸಿದ್ಧ ಪಂಥಗಳು ಇದ್ದವು. ನಾಥ ಸಿದ್ಧ ಪಂಥಗಳು ಹೆಚ್ಚು ಕಡಿಮೆ ಈ ನಾಥರು ಉತ್ತರ ಭಾರತದಿಂದ ಬಂದವರು. ಅವರು ಉತ್ತರ ಭಾರತದಿಂದ ಬರುವ ಪೂರ್ವದಲ್ಲಿ ದಕ್ಷಿಣ ಭಾರತದಲ್ಲಿ ಸಿದ್ಧ ಪಂಥ ಇತ್ತು. ಇವತ್ತೇನು ಸಿದ್ದೇಶ್ವರ ಗುಡಿಗಳು ಏನದವಲ್ಲ, ಅವು ಹೆಚ್ಚು ಕಡಿಮೆ ಸಿದ್ಧ ಪಂಥದವರ ಮುನಿಗಳ ಗುಡಿಗಳೇ ಅವು. ಅವ್ರ ಹೆಸರಿನಲ್ಲಿ ಕಟ್ಟಿಸಿರ್ತಕ್ಕಂಥ ಗುರಿಗಳು. ಆದ್ರಿಂದ ಸಿದ್ಧ ಪಂಥ ಬಹಳ ಪ್ರಾಚೀನದಲ್ಲಿ ದಕ್ಷಿಣ ಭಾರತದಲ್ಲಿ ಅದು ಕಾಪಾಲಿಕರಿಗೆ ಸರಿಸಮವಾಗಿ ಬಹುಶಃ ಇದ್ದಂಥ ಒಂದು ಪಂಥ ಅದು. ಅದಾದ್ಮೇಲೆ ಉತ್ತರ ಭಾರತದಿಂದ ನಾಥರು ಬಂದು ಕೆಲವು ಕಾಲ ಇದ್ರು. ಆದ್ರೆ ಈ ಲಾಕುಳರು ಮತ್ತು ಕಾಳಾಮುಖರ ಒಂದು ಇದರಿಂದ ಅವರೊಂದಿಗೆ ಪೈಪೋಟಿ ಮಾಡಲಾರದೆ ಅವರು ಬಹುಶಃ ಮತ್ತೆ ವಾಪಸ್ಸು ಉತ್ತರ ಭಾರತಕ್ಕೆ ಅವರು ಹೋಗಿಬಿಟ್ರು ಅನಿಸ್ತತಿ. ಆದ್ರೆ ಅವರ ಅವಶೇಷಗಳು ಮಾತ್ರ ಇಲ್ಲಿ ನಾಥ ಪಂಥದ ಅವಶೇಷಗಳು ಉಳ್ಕೊಂಡವು. ಇವರು ಆ ಕಡೆ ಹೋದ ಮೇಲೆ ಅಂದ್ರೆ ನೋಡ್ರಿ, ಇವರೆಲ್ಲ ಇಲ್ಲಾಗಲೇ ಶಿವಪೂಜೆ, ಲಿಂಗ ಪೂಜೆ, ಶಕ್ತಿ ಪೂಜೆ ಇವೆಲ್ಲವುಗಳನ್ನು ಇವರು ಪ್ರಚುರ ಪಡಿಸಿದ್ರು. ಇವರು ಭೈರವ ಪೂಜೆ ಪ್ರಚುರ ಪಡಿಸಿದ್ರು. ಭೈರವ ಮೂರ್ತಿಗಳು ಪ್ರತಿಷ್ಠಾಪಿಸಲ್ಪಟ್ಟಿದ್ವು, ಲಿಂಗವು ಪ್ರತಿಷ್ಠಾಪಿಸಲ್ಪಟ್ಟಿತ್ತು. ಇಂಥದೊಂದು ಪರಿಸ್ಥಿತಿ ಇದಾಗಲೇ ನಿರ್ಮಾಣ ಆಗಿತ್ತು. ಇದಾದ್ಮೇಲೆ ಈ ಮುಂದೆ ಕಾಳಾಮುಖ ಪಂಥ, ಲಾಕುಳ ಪಂಥಗಳು ಬಂದವು. ಕಾಳಾಮುಖ ಲಾಕುಳ ಪಂಥಗಳು ಬಂದು ದೊಡ್ಡ ದೊಡ್ಡ ರಾಜಗುರುಗಳು ಹಾಗೆ ರಾಜಾಶ್ರಯದಿಂದ ಅನೇಕ ಗುಡಿಗಳು ಮತ್ತು ಪಳ್ಳಿಪಾಡೈ ಪರಂಪರೆಯ ಗುಡಿಗಳು ನಿರ್ಮಾಣ ಆಗಿ ಅದರ ಸ್ಥಾನಾಚಾರಿಗಳು ಇವರಾಗಿ ಅನೇಕ ದಾನ ದತ್ತಿಗಳನ್ನು ಪಡೆದು ಅನೇಕ ಕೆಲವು ವ್ರತಗಳನ್ನು, ಶಾಂಭವ ವ್ರತ ಇರ್ಬೋದು, ಮತ್ತೊಂದು ಇವರು ಭಕ್ತರಿಗೆ ಹೇಳ್ತಾ ಹೀಗೆ ಜನಗಳಲ್ಲಿ ಒಂದು ಶೈವದ ಒಂದು ವ್ರತವನ್ನ ಇವರು ಮೊದಲೇ ಜನರಿಗೆ ಹೇಳಿಕೊಟ್ರು. ಮತವನ್ನು ಹೇಳ್ಕೊಡ್ಲಿಲ್ಲ, ವ್ರತವನ್ನ ಹೇಳ್ಕೊಟ್ರು ಅವರು. ಆ ವ್ರತ ಕ್ರಮೇಣ ಏನಾಯ್ತು ಬಂತದು, ಅದು ಒಂದು ಮತವಾಯಿತು. ಮೊದಲು ಮಳ್ಳು ಮರಳು ಈ ಲಿಂಗ ಸ್ಥಾಪನೆ ಮಾಡಿದ್ರು. ಮಣ್ಣು ಮರಳು ಲಿಂಗ ಹೋಗಿ ಆಮೇಲೆ ಶಿಲಾಲಿಂಗಗಳು ಉದ್ಭವ ಆದವು. ಶಿಲಾಲಿಂಗದಲ್ಲಿ 2 ಹಂತ, ಪಾಣಿಪೀಠ ಬೇರೆ, ಲಿಂಗವೇ ಬೇರೆ ಅನ್ನುವಂಥ ಒಂದು ಹಂತ. ಆಮೇಲೆ ಅಖಂಡವಾದ ಲಿಂಗ ಸ್ಥಾಪನೆ, ಆಮೇಲೆ ದೇವಾಲಯಗಳ ಸ್ಥಾಪನೆ, ಆಮೇಲೆ ಲಿಂಗ ಪೂಜೆ ಅದು ನಿರಂತರವಾಗಿ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೇನೆ ಲಿಂಗ ದೀಕ್ಷೆಯ ಪದ್ಧತಿ. ಇವೆಲ್ಲವೂ ಕೂಡ ಈ ಶೈವ ಪಂಥದವರಿಂದನೇ ಹುಟ್ಟಿರ್ತಕ್ಕಂಥವು. ಇವಕ್ಕೆಲ್ಲವೂ ಕೂಡ ಶಾಸನಾಧಾರಗಳಿವೆ ಮತ್ತು ಗ್ರಂಥಾಧಾರಗಳಿವೆ. ಯಾವ್ಯಾವುದೋ ದೇವತೆಗಳು, ಅವರು ಶಿರೋಧಾರಿಗಳು. TN ಮಲ್ಲಪ್ಪನವರ ವೀರಶೈವದ ಉಗಮ ಮತ್ತು ಪ್ರಗತಿ ಅನ್ನೋ ಪುಸ್ತಕ ನೀವು ಓದ್ರಿ, ಅದರಲ್ಲಿ ಯಾರ್ಯಾರು ಅನೇಕ ದೇವತೆಗಳು, ವಿಷ್ಣುವಿನಿಂದ ಹಿಡಿದು ಅನೇಕ ದೇವತೆಗಳು ಅವರು ಲಿಂಗ ಧರಿಸ್ತಿದ್ರು ಅಂತ ಹೇಳ್ತಾರೆ. ಸ್ವತಃ ಕೊಲ್ಲಾಪುರದ ಮಹಾಲಕ್ಷ್ಮಿಯ ಆಕೆ ಲಿಂಗ ಧರಿಸಿರ್ತಕ್ಕಂಥ ಮೂರ್ತಿ ಅಂತ ಅವ್ರು ಹೇಳ್ತಾರೆ. ಇನ್ನು ಬೇರೆ ಬೇರೆ ಹೀಗೆ ಅಂದ್ರೆ ಬಹಳ ಪ್ರಾಚೀನದಲ್ಲಿ ಶಿರೋಧಾರಿಗಳಿದ್ರು. ಆಮೇಲೆ ತೋಳಿಗೆ ಲಿಂಗವನ್ನ ಧರಿಸ್ತಕ್ಕಂಥವ್ರಿದ್ರು. ಎದೆ ಮೇಲೆ, ನಾಭಿಯ ಮೇಲೆ ಲಿಂಗವನ್ನ ನೇತ ಬಿಟ್ಕೊಳ್ತಕ್ಕಂಥವ್ರಿದ್ರು. ಹಿಂಗೆ ಬೇರೆ ಬೇರೆ ರೀತಿಯಲ್ಲಿ ಲಿಂಗವನ್ನ ಅಂದ್ರೆ ಸಣ್ಣ ಸಣ್ಣ ಲಿಂಗವನ್ನ ಧರಿಸ್ತಕ್ಕಂಥ ಮತ್ತು ಅದನ್ನು ಪೂಜೆ ಮಾಡ್ತಕ್ಕಂಥ ಒಂದು ಪರಂಪರೆ ಪದ್ಧತಿ ಬಸವ ಪೂರ್ವ ಯುಗದಲ್ಲಿ ಇತ್ತು. ಬಸವ ಕಾಲದಲ್ಲಿ, ಶರಣಕಾಲದಲ್ಲಿ ಶರಣರ ಚಳುವಳಿ ತೀವ್ರವಾಗಿ ಅದು ಒಂದು ಬೇರೊಂದು ರೀತಿಯ ಒಂದು ವಾತಾವರಣವನ್ನು ಅದು ಸೃಷ್ಟಿ ಮಾಡಿದ ಮೇಲೆ ಏನಾಯ್ತು, ಈ ಶೈವ ಪಂಥದ ಜನ ಸದ್ದಡಗಿದ್ರು. ಅವರು ಬಹುಶಃ ಅವರವ್ರ ಮಧ್ಯೆ ಒಂದು ಸಂಘರ್ಷವೂ ಕೂಡ ಹುಟ್ಟಿರಬಹುದು. ಅದು ಬಸವ ಪಂಥದವರಿಗೂ
ಈ ಕಾಳಾಮುಖ, ಪಾಶುಪತ, ಲಾಕುಳಾದಿ ಈ ಶೈವ ಪಂಥದವರಿಗೂ ಮತ್ತು ಶೈವರಿಗೂ, ವೈದಿಕ ಶೈವರಿಗೂ ಒಂದು ಸಂಘರ್ಷ, ಅದು ಯಾವ್ಯಾವುದೋ ತಾತ್ವಿಕ ಕಾರಣಗಳಿಗಿರಬಹುದು, ಒಂದು ಸಂಘರ್ಷಗಳು ಹುಟ್ಟಿರಬಹುದು. ಆ ಸಂಘರ್ಷಗಳು ಹುಟ್ಟಿರ್ತಕ್ಕಂಥ ಕಾಲದಲ್ಲಿ ಈ ಶೈವರು ಏನಾದರೂ ಸದ್ದಡಗಿದ್ರು, ಇವರು ಶರಣರು ಮುಂದಾದರು. ಆದ್ರೆ ಆ ಸಂಘರ್ಷ ಕೊನೆಗೆ ಏನಾಯಿತು, ಶೈವ ಶರಣ ಚಳುವಳಿಯ ಕ್ರಾಂತಿಯ ವೈಫಲ್ಯದಲ್ಲಿ ಅದು ಅಂತ್ಯವಾಯಿತು. ಮುಂದೆ ಏನೇನೋ ರಾಜಕೀಯ ಕ್ಷೋಭೆ ಇತ್ಯಾದಿಗಳ ಕಾರಣದಿಂದ ಒಂದು 150-200 ವರ್ಷ ಎಲ್ಲವೂ ಅಜ್ಞಾತಕ್ಕೆ ಒಳಗಾದವು. ವಿಜಯನಗರ ಕಾಲದಲ್ಲಿ 15-16ನೇ ಶತಮಾನದಲ್ಲಿ ಆ ಹಿಂದಿನ ವಚನಕಾರರ ವಚನಗಳನ್ನ ಮತ್ತೆ ಸಂಗ್ರಹ ಮಾಡುವಂತ ಕೆಲಸವನ್ನ ಸ್ವತಃ ಇದೇ ಶೈವ ಶಾಖೆಯಿಂದ ಬಂದಂತವರೇ ಶುರು ಮಾಡಿದ್ರು. ಸಂಕಲನ, ಸಂಪಾದನೆ, ಶೂನ್ಯ ಸಂಪಾದನೆ ಅಂತ ಇವುಗಳನ್ನ ಇವರೇ ಶುರು ಮಾಡಿದ್ರು. ಆಮೇಲೆ ಅನೇಕ ಮಠಗಳು ಹುಟ್ಟಿಕೊಂಡವು. ಕಾಳಾಮುಖ ಪೀಠ ಇವತ್ತು ನೋಡ್ರಿ, ಲಿಂಗಾಯತ ಧರ್ಮ ಚರಿತ್ರೆ ಅರ್ಥ ಮಾಡ್ಕೋಬೇಕಾದ್ರೆ ಈ ಕಾಳಾಮುಖ ಲಾಕುಳ ಪಂಥದವರಿಂದ ಹುಟ್ಟಿರವೇ ಈ ಪಂಚಪೀಠಗಳಿವು. ಪಂಚಪೀಠಗಳಿಂದ ಹುಟ್ಟಿರ್ತಕ್ಕಂಥ ಅನೇಕ ಪಟ್ಟದ ದೇವರು ಮಠಗಳು ಇಡೀ ಹಳ್ಳಿಗಳೆಲ್ಲ ಇವೆ. ಆ ಪಟ್ಟದ ದೇವರಿಂದ ಹುಟ್ಟಿರ್ತಕ್ಕಂಥ ಮರಿಗಳು ಮತ್ತು ಅವರಿಂದ ಹುಟ್ಟಿರ್ತಕ್ಕಂಥ ಸ್ವಾಮಿಗಳ ಮಠಗಳು ಹಳ್ಳಿಗಳೆಲ್ಲ ಇದ್ದು ಅವರವರಿಗೆ ಭಕ್ತ ವರ್ಗ ಇದೆ. ಅಂದ್ರೆ ಇದು ಒಂದು ರೀತಿಯ ಭಕ್ತ ಸಾಮ್ರಾಜ್ಯ. ಇದು ಶೈವ ಅಂತಕ್ಕಂಥದ್ದು ತನ್ನದೇ ಆದ ಒಂದು ಭಕ್ತ ಸಾಮ್ರಾಜ್ಯವನ್ನ ಅದು ನಿರ್ಮಾಣ ಮಾಡ್ತಾ ಇತ್ತು. ನಿರ್ಮಾಣ ಮಾಡ್ತಾ ಇರುವ ಹಂತದಲ್ಲಿಯೇ ಶರಣ ಚಳವಳಿ ಶುರುವಾಯಿತು. ಆಮೇಲೆ ಸ್ವಲ್ಪ ಕಾಲ ಅವರು ಶೈವರು ಹಿಂದಕ್ಕೆ ಸರಿದ್ರು. ಮತ್ತೆ ಶರಣ ಚಳವಳಿ ಹಿಂಗಿದ ಮೇಲೆ ಮತ್ತೆ ತಮ್ಮ ಎಂದಿನ ಕಾರ್ಯವನ್ನು ಅವರು ಮುಂದುವರಿಸಿದ್ರು. ದೊಡ್ಡ ದೊಡ್ಡ ಶ್ರೀಮಂತರು ಕೂಡ ಅವರು ಜಂಗಮ ದಾಸೋಹಗಳಿಂದ ದಾನ ದತ್ತಿಯನ್ನ ಪಡೆದ್ಬಿಟ್ಟು ಜಂಗಮರು, ಶೈವ ಜಂಗಮರು, ದೊಡ್ಡ ದೊಡ್ಡ ಶ್ರೀಮಂತರು, ದೊಡ್ಡ ದೊಡ್ಡ ವಾಡೆಗಳು ಉಳ್ಳಂತ ಮನೆತನಗಳು ಕೂಡ ಶೈವರಲ್ಲಿ ಬೆಳೆದವು. ಅದಾದ ಮೇಲೆ ನಾವು ವಚನ, ಸಂಕಲನ, ಆಧುನಿಕ ಕಾಲ, ಅದು ಇದು ಈ ಕಾಲದಲ್ಲಿ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೇವೆ. ಆದರೆ ವಚನ ಸಾಹಿತ್ಯವನ್ನ ಓದುವ ಯಾರೇ ಆಗಲಿ ಈ ಹಿಂದಿನ ಎಲ್ಲ ಚರಿತ್ರೆಗಳ ಹಿನ್ನೆಲೆಯನ್ನ ಇಟ್ಟುಕೊಳ್ಳದೆ ಏನೇನೋ ಸ್ವತಂತ್ರವಾಗಿ ಮಾತಾಡ್ತಕ್ಕಂಥ ಮಾತುಗಳು ಅವು ಚರಿತ್ರೆಗೆ ಸಮಂಜಸವಲ್ಲ. ಆಮೇಲೆ ಬಹಳ ಮುಖ್ಯವಾಗಿ ಶೈವ ಧರ್ಮ ಅಂತಕ್ಕಂಥದ್ದು ಲಿಂಗಾಯತ ಧರ್ಮದ ಮಾತೃಧರ್ಮ. ಲಿಂಗಾಯತ ಧರ್ಮ ಶೈವ ಮೂಲದಿಂದಲೇ ಹುಟ್ಟಿರೋದು. ಇದನ್ನ ನಿರಾಕರಿಸುವ ಯಾರೇ ಆಗಲಿ ಅವರು ಚರಿತ್ರೆಯನ್ನ ನಿರಾಕರಿಸ್ತಾರಂತ ಅರ್ಥ. ಅವ್ರಿಗೇನು ನಮ್ಮ ಮೇಲೆ ನಮಗೇನು ಹೊಟ್ಟೆ ಕೆಚ್ಚಿಲ್ಲ. ಅವ್ರು ಏನ್ ನಿರಾಕರಿಸ್ತಾರೆ ಅಂದ್ರೆ ಸತ್ಯವನ್ನೇ ನಿರಾಕರಿಸ್ತಾರೆ, ಚರಿತ್ರೆಯನ್ನ ನಿರಾಕರಿಸ್ತಾರೆ. ಕೆಲವರು ನನಗೆ ಕಮೆಂಟ್ ಮಾಡಿದ್ರು ಚರಿತ್ರೆನೇ ಬೇಕಾಗಿಲ್ಲ ಅನ್ನೋ ರೀತಿಯಲ್ಲಿ. ಚರಿತ್ರೆ ಬೇಡ ಅನ್ನೋರಿಗೆ ನಾವೇನು ಹೇಳಕ್ಕಾಗಲ್ಲ. ಆದರೆ ವೀರಶೈವ ಧರ್ಮ ಇರಲಿ, ಲಿಂಗಾಯತ ಧರ್ಮ ಇರಲಿ, ಇವೆಲ್ಲವೂ ಕೂಡ ಈ ಹಿಂದಿನ ಶೈವದ ಆಚರಣೆ, ಶೈವ ಧರ್ಮದ ಶಾಖೆ ಇವೆಲ್ಲವುಗಳಿಂದಲೇ ಹೊರಬಂದಂಥದ್ದು. ಇವತ್ತಿನ ಈ ಲಿಂಗಾಯತ ಧರ್ಮದಲ್ಲಿ ಕಾಪಾಲಿಕರು ಇದ್ದಾರೆ, ನಾಥ ಪಂಥದವರು ಇದ್ದಾರೆ, ಆಮೇಲೆ ಬೇರೆ ಬೇರೆ ಪಂಚಪೀಠದವರು ಇದ್ದಾರೆ, ಶಾಕ್ತ ಪಂಥದವರು ಕೂಡ ಇದ್ದಾರೆ. ನಮ್ಮ ಜನ ಸ್ವಲ್ಪ ಸುತ್ತ ಸಮಾಜವನ್ನ ಸ್ವಲ್ಪ ಕಣ್ತೆಗೆದು ನೋಡಿದ್ರೆ ಒಳ್ಳೆಯದು. ಸ್ವತಃ ಸಾಧು ಲಿಂಗಾಯತರಲ್ಲಿ ನಾಥ ಪಂಥದವರು, ಸಿದ್ಧ ಪಂಥದವರು, ಶಾಕ್ತ ಪಂಥದವರು ಈ 3 ಪಂಥದ ಜನ ಬೆರಕೆಯಾಗಿದ್ದಾರೆ. ಅದೇ ರೀತಿ ಮೈಲಾರ್ನ ಪಂಥದವರು ಕೂಡ ಇವತ್ತು ಲಿಂಗಾಯತ ಧರ್ಮದಲ್ಲಿ ಇದ್ದಾರೆ. ಅವ್ರು ಯಾವುದೋ ಒಬ್ಬ ಮನೆ ಗುರು ಮಾಡ್ಕೊಂತಾರೆ, ಲಿಂಗ ದೀಕ್ಷೆ ಮಾಡ್ಕೊಂತಾರೆ, ಲಿಂಗಾಚಾರ ಮಾಡ್ಕೊಂತ ನಡೀತಾರೆ. ಆದ್ರೆ ಅವರೆಲ್ಲರೂ ಅನೇಕ ಬಹುದೈವಗಳನ್ನೇ ಆರಾಧಿಸ್ತಾರೆ. ವೀರಭದ್ರನ ಪೂಜೆ ಮಾಡ್ತಾರೆ, ವಿಷ್ಣು ದೇವಾಲಯಗಳಿಗೆ ಹೋಗ್ತಾರೆ, ಗಣಪತಿನೂ ಪೂಜೆ ಮಾಡ್ತಾರೆ, ಮತ್ತೊಂದನ್ನು ಪೂಜೆ ಮಾಡ್ತಾರೆ. ಹಿಂಗೆಲ್ಲ ಒಂದು ಮಿಶ್ರಾಚರಣೆಯ ಒಂದು ವಾತಾವರಣ ಇವತ್ತಿದೆ. ಆದ್ರೆ ಇದನ್ನ ಬಹಳ ಪ್ರಾಗ್ಮೆಟಿಕ್ ಆಗಿ ನಾವು ಸಮಾಜವನ್ನ ಮುಂದೆ ಇಟ್ಟುಕೊಂಡು ಸಮಾಜದ ರಚನೆ ಹೆಂಗಿತ್ತು, ಇವ್ರು ಹೆಂಗೆ ಬೆಳೆದು ಬಂದ್ರು, ಯಾವ್ಯಾವ ಜನಗಳ ಸೇವೆಯನ್ನ ಇವ್ರು ಹೆಂಗೆ ತಗಂದ್ರು, ಇದು ಮೊದಲು ವ್ರತ ಅನ್ನೋದು ಹೆಂಗಿತ್ತು, ಆಮೇಲೆ ಮತ ಹೆಂಗಾತು, ಈ ಮತದ ತತ್ವದೊಳಗೆ ಏನೇನು ನಿರ್ಬಂಧನೆಗಳಿದಾವೆ. ಈಗ ಭವಿಭಕ್ತ ಭೇದ, ಈ ಭವಿಭಕ್ತ ಭೇದವನ್ನು ಅರ್ಥ ಮಾಡಿಕೊಳ್ಳದೆ ಯಾರು ಶೈವ ಚರಿತೆಯನ್ನು ಸರಿಯಾಗಿ ಅಥವಾ ಲಿಂಗಾಯತ ಚರಿತೆಯನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ದುರದೃಷ್ಟವಶಾತ್ ನಮ್ಮ ಅನೇಕ ಆಧುನಿಕ ವಿದ್ವಾಂಸರು ಮತ್ತು ಸಾಮಾನ್ಯ ಓದುಗರು ಕೂಡ ಅವ್ರಿಗೆ ಏನು ಗೊತ್ತಿರೋದಿಲ್ಲ. ಸುಮ್ಮನೆ ಒಂಥರ ತೀವ್ರ ಅತಿರೇಕದ ಕೆಲವು ಮೂಢನಂಬಿಕೆಗಳನ್ನ ಮತ್ತು ಪೂರ್ವಗೃಹೀತಗಳನ್ನ ತಲೆಗೆ ತುಂಬಿಕೊಂಡು ಬಸವಣ್ಣನೇ ಧರ್ಮಸ್ಥಾಪಕ, ಅವನೇ ಇಷ್ಟಲಿಂಗ ಸೃಷ್ಟಿಸಿದ್ದು, ನೀವು ಹೇಳ್ತಕ್ಕಂಥದ್ದೆಲ್ಲ ಬೊಗಳೆ, ನೀವು ಹೇಳ್ತಕ್ಕಂಥದ್ದೆಲ್ಲ ಬೂಸಿ ಅಂತ ಹಿಂಗೆಲ್ಲ ಕೆಲವರು ನನಗೆ ಕಮೆಂಟ್ ಮಾಡಿದಾರೆ. ಇಲ್ಲ ಅಂತಲ್ಲ, ನಮಗೆ ಕಮೆಂಟ್ ಮಾಡಿದ್ರೆ ನಮ್ಗೇನಿಲ್ಲ. ಅವ್ರು ಯಾವ್ದು ಸತ್ಯ ಅಂತ ನಂಬ್ಕೊಂಡಿದಾರಲ್ಲ ಅದ್ರೊಳಗೆ ಏನಿದೆ ಅಂತ ಹುಡುಕು ಅನ್ನೋದ ಅವರು ಸರಿಯಾಗಿ ತಿಳ್ಕೊಂಡಿಲ್ಲ. ಅಷ್ಟೇ, ತಿಳ್ಕೋಬೇಕದು. ಚರಿತ್ರೆಯನ್ನ ಅರ್ಥ ಮಾಡಿಕೊಳ್ಳುವ ಬಗೆ ಅದಲ್ಲ. ಅದನ್ನ ತಿಳಿಸ್ಲಿಕ್ಕೋಸ್ಕರವೇ ನಾನು ಈ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ
ಈ ವಿಡಿಯೋ ಅಲ್ಲಿಗೆ ಈ ವಿಷಯ ಮುಗೀತು. ಶೈವ ಶಾಖೆಗಳ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಮುಂದೆ ಬೇರೆ ಅವುಗಳ ಒಳತಿರುಳನ್ನ ಏನಾದರೂ ಚರ್ಚೆ ಮಾಡುವ ಪ್ರಸಂಗ ಬಂದ್ರೆ ಮತ್ತೆ ಮಾಡ್ತಿದ್ದೀನಿ. ಅಲ್ಲಿವರೆಗೂ ನಮಸ್ಕಾರ.